ಎಲ್ರಿಗೂ ನಮಸ್ಕಾರ. ಟೆಕ್ಸಸ್ ಕನ್ನಡ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್‌ನ ಬಿಹೈಂಡ್ ದ ಲೆನ್ಸ್ ಟಾಕ್ ಶೋಗೆ ತಮ್ಮೆಲ್ಲರಿಗೂ ಸಹ ಪ್ರೀತಿಯ ಸ್ವಾಗತ. ನಾನು ಪಲ್ಲವಿ ದೀಕ್ಷಿತ್. ಸೊ, ಈ ಟೆಕ್ಸಸ್ ಕನ್ನಡ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್‌ನಲ್ಲಿ ಪ್ರತಿ ವರ್ಷನೂ ಅನೇಕ ಕನ್ನಡ ಕಿರುಚಿತ್ರಗಳು ರಿಲೀಸ್ ಆಗ್ತವೆ. ಹಾಗೆ ನಮ್ಮ ಬಿಹೈಂಡ್ ದ ಲೆನ್ಸ್ ಟಾಕ್ ಶೋನಲ್ಲಿ ನಾವು ಈ ಅನೇಕ ಚಿತ್ರಗಳ ಟೀಮ್ಸ್‌ನ ಕರೆಸ್ತೀವಿ. ಅವ್ರ ಜೊತೆ ಮಾತಾಡ್ತೀವಿ, ಹರಟೆ ಹೊಡಿತೀವಿ, ಅನೇಕ ವಿಷಯಗಳನ್ನ ಶೇರ್ ಮಾಡ್ಕೊಂತೀವಿ. ಅನೇಕ ನಾಲೆಡ್ಜ್ ಟ್ರಾನ್ಸ್ಫರ್ ಸೆಷನ್ಸ್ ಕೂಡ ನಡೆಯುತ್ತೆ, ಕಲ್ತ್ಕೊಂತೀವಿ. ಸೊ ಇದು ಎಲ್ಲದನ್ನ ಮಾಡ್ತಾ ಇದೀವಿ. ಸೊ ಈ ಬಿಹೈಂಡ್ ದ ಲೆನ್ಸ್ ಸರಣಿಯ ಇವತ್ತಿನ ಎಪಿಸೋಡ್ನಲ್ಲಿ ನಾವು ಮಾತಾಡ್ತಿರುವಂತಹ ಕಿರುಚಿತ್ರದ ಹೆಸರು ಕನಸಿನ ಬೆನ್ನೇರಿ. ಸೊ ಹೆಸರೇ ಹೇಳೋಂತೆ ಅತ್ಯಂತ ಅದ್ಭುತವಾದಂತಹ ಒಳ್ಳೆ ಮೋಟಿವೇಶನಲ್ ಮೂವಿ. ಸೊ ಈ ಮೂವಿಯ ತಂಡ ಇವತ್ತು ನಮ್ಮ ಜೊತೆನಲ್ಲಿದ್ದಾರೆ. ಸೊ ಈ ಚಿತ್ರಕ್ಕೆ ಕತೆ, ಸ್ಕ್ರೀನ್ ಪ್ಲೇ, ನಿರ್ದೇಶನ ಹಾಗೆ ಲಿರಿಕ್ಸ್ ನ ಬರ್ದಿರುವಂತಹ ಮಧುಸೂದನ್ ಅಕ್ಕಿ ಹೆಬ್ಬಾಳ್ ಅವರು ಇವತ್ತು ನಮ್ಮ ಜೊತೆನಿದ್ದಾರೆ. ಸ್ವಾಗತ ಮಧು ಅವರೇ ನಿಮ್ಗೆ ಇವತ್ತಿನ ಟಾಕ್ ಶೋಗೆ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ. ಹಾಗೇನೆ ಇವತ್ತು ನಮ್ಮ ಕನಸಿನ ಬೆನ್ನೇರಿ ಚಿತ್ರದ ಕ್ಯಾಮ್ರಾಮನ್ ಅಥವಾ ಡಿ.ಒ.ಪಿ ಆಗಿರುವಂತಹ ಝೀಶನ್ ಅವ್ರು ನಮ್ಮ ಜೊತೆ ಇದ್ದಾರೆ. ವಿ ಹ್ಯಾವ್ ಝೀಶನ್ ವಿತ್ ಅಸ್ ಟುಡೇ. ಸೊ ವೆಲ್ಕಮ್ ಟು ದ ಶೋ, ಝೀಶನ್. Thank you so much. Zishan is basically born and brought up in Dubai, and he has spent around more than 11 years in this industry. And this is Zishan's first Kannada project. So you can see me switching between Kannada English here and there. So Zishan, in case you do not understand conversation between me and Madhusudan at times, so like please bear with us. I'm still learning. All right. Perfect. So welcome both of you. ನಿಮ್ಮಿಬ್ರಿಗೂ ಕೂಡ ಸ್ವಾಗತ ಇವತ್ತಿನ ಟಾಕ್ ಶೋಗೆ. ಸೊ ಫಸ್ಟ್ ಬಿಫೋರ್ ವಿ ಡೀಪ್ ಡೈವ್ ಇನ್ ಟು ದ ಟಾಕ್, ಇವತ್ತು ಮಕರ ಸಂಕ್ರಾಂತಿ. ಸೊ ಒಳ್ಳೆ ದಿನ ಮೀಟ್ ಆಗ್ತಾ ಇದ್ವಿ. ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಗೆ. ಸೊ ನಿಮ್ಗೆಲ್ರಿಗೂ ಅಷ್ಟೇ, ನಮ್ಮ ವೀಕ್ಷಕರಿಗೂ ಕೂಡ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ಥ್ಯಾಂಕ್ಸ್ ಮಧು ಅವರೇ. ಸೊ ನಾನು ಮೂವಿ ನೋಡ್ತಾ ಇದ್ದೆ. ನಾನು ಆಗ್ಲೇ ಹೇಳ್ದಂಗೆ ಅತ್ಯಂತ ಮೋಟಿವೇಶನಲ್ ಮೂವಿ. ಲೈಕ್ ಗಂಟಾನ್ಗಟ್ಲೆ ಎಳಿದೇ ಇದ್ದಂಗೆ ಏನ್ ಹೇಳ್ಬೇಕೋ ಅದನ್ನ ಸ್ಟ್ರೈಟ್ ಪಾಯಿಂಟ್ ಅಲ್ಲಿ ಜಸ್ಟ್ 15-16 ನಿಮಿಷದಲ್ಲಿ ಎಲ್ಲದನ್ನು ಮಾಡಿದೀರಾ. ಸೊ ನಾನು ಆಗ್ಲೇ ಹೇಳ್ದಂಗೆ ಈ ಚಿತ್ರಕ್ಕೆ ನೀವು ಡೈರೆಕ್ಷನ್ ಮಾಡಿದೀರಾ, ಲಿರಿಕ್ಸ್, ಸ್ಕ್ರೀನ್ ಪ್ಲೇ ಇದನ್ನೆಲ್ಲ ಬರ್ದಿದ್ದೀರಾ. ಜೊತೆನಲ್ಲಿ ಲಕ್ಷ್ಮೀ ಹರೀಶ್ ಅವರು ಕೆಲಸ ಮಾಡಿದ್ದಾರೆ ಪ್ರೊಟಾಗನಿಸ್ಟ್ ಆಗಿ. ಹಾಗೆ ಕನ್ನಡದ ಅತ್ಯಂತ ಹಿರಿಯ ಕಲಾವಿದರಾದಂತಹ ಬಾಬು ಹಿರಣ್ಣಯ್ಯರವರು ಕೆಲಸ ಮಾಡಿದ್ದಾರೆ. ಜೊತೆನಲ್ಲಿ ಪ್ರವೀಣ್ ಡಿ ರಾವ್ ಅವರ ಮ್ಯೂಸಿಕ್ ಡೈರೆಕ್ಷನ್ ಇದೆ. ಸೊ ಹಂಗೆ ಎಷ್ಟೊಂದ್ ಜನ ಬಡ್ಡಿಂಗ್ ಆಕ್ಟರ್ಸ್ ಕೂಡ ಕೆಲಸ ಮಾಡಿದ್ದಾರೆ. ಸೊ ನಾವು ಆಕ್ಚುಲಿ ಮೂವಿ ಬಗ್ಗೆ ಮಾತಾಡಕ್ ಮುಂಚೆ ನಿಮ್ ಟೀಮ್ ನ ಒಂದ್ಸತಿ ಪರಿಚಯ ಮಾಡ್ಕೊಟ್ರೆ ನಮ್ಗೆ ಸುಲಭ ಆಗತ್ತೆ, ಖುಷಿ ಆಗತ್ತೆ. ಸಂತೋಷ. ಸೊ ಈ ಒಂದು ಚಿತ್ರಕ್ಕೆ ಒಂದು ಪೂರಕವಾದ ಒಂದು ಇನ್ಫಾರ್ಮೇಶನ್ ಕೊಡೋದಾದ್ರೆ, ನಮ್ಮದು ಒಂದು ಅಬ್ದಿ ಅಮೆರಿಕಾ ಕ್ರಿಯೇಷನ್ಸ್ ಅಂತ ಹೇಳಿ ಒಂದು ಯೂಟ್ಯೂಬ್ ಚಾನಲ್ ಇದೆ. ಇದೊಂದು ಕೆಲವು ಸುಮಾರು 4 ವರ್ಷದಿಂದ ಇದು ಚಾಲ್ತಿದೆ ಆಗ್ಲೇ, 4 years ಆಫ್ ಎಕ್ಸಿಸ್ಟೆನ್ಸ್. ಮತ್ತೆ ಅದರಲ್ಲಿ ಬಹಳಷ್ಟು ಕನ್ನಡ ಸಂಸ್ಕೃತಿ ಪರವಾದಂಥ ಚಟುವಟಿಕೆಗಳು, ನಮ್ಮ ಒಂದು ಕಂಟೆಂಟ್ ಅದ್ರ ಮಟ್ಟಿಗೆ ಸರ್ವ್ ಆಗುತ್ತೆ. ಒಂದು ಅಬ್ಜೆಕ್ಟಿವ್ ನಮ್ದ್ರಲ್ಲಿ ಒರಿಜಿನಲ್ ಮ್ಯೂಸಿಕ್ ವಿಡಿಯೋಸ್ ಉಂಟು, ಸೆಲೆಬ್ರಿಟಿ ಇಂಟರ್ವ್ಯೂಸ್ ಉಂಟು. ಹಾಗಾಗಿ ಎಷ್ಟೋ ಜನ ಸಾಧಕರ ಜೊತೆ ನಾವು ಸಂವಾದ ಮಾಡಿದ್ದೀವಿ. ಅದೆಲ್ಲ ಎಲ್ರಿಗೂ ನೋಡೋದಕ್ಕೆ ಅವಕಾಶ ಆಗುತ್ತೆ ಅಬ್ದಿ ಅಮೆರಿಕಾ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಅಲ್ಲಿ. ಮತ್ತೆ ಹಾಗಾಗಿ ಥಿಮ್ಯಾಟಿಕ್ ಪ್ರೆಸೆಂಟೇಷನ್ಸ್, ಭರತನಾಟ್ಯ ಇರ್ಬೋದು ಅಥವಾ ಒಂದು ಯಕ್ಷಗಾನ ಕಲೆ ಇರ್ಬೋದು ಅಥವಾ ಬೇರೆ ಇನ್ನೊಂದು ವಿಷಯಗಳು ಇರ್ಬೋದು, ಅದರ ಬಗ್ಗೆ ನಾವು ಕೂಲಂಕುಷವಾಗಿ ಒಂದು ಅದರಲ್ಲಿ ನುರಿತಂತಹ ಕಲಾವಿದರನ್ನ ಕರ್ಕೊಂಡು ಬಂದು ಅವ್ರ ಜೊತೆ ಒಂದು ಸಂವಾದ, ಅವ್ರ ಜೊತೆ ಒಂದು ಪ್ರಾಜೆಕ್ಟ್ ಮಾಡೋದೆಲ್ಲ ನಡ್ಸ್ಕೊಂಡ್ ಬಂದಿದ್ದೀವಿ. ಹೀಗೆ ಮತ್ತೆ ನಮ್ಮ ಕಿರುಚಿತ್ರಗಳು ಕೂಡ ನಡೀತಾ ಇದೆ, ನಮ್ಮದೇ ಆದಂತಹ ಕಿರುಚಿತ್ರಗಳು. ನಮ್ಮ ಈ ಕನಸಿನ ಬೆನ್ನೇರಿ ಹೇಳೋದಾದ್ರೆ ಇದು 2ನೇ ಕಿರುಚಿತ್ರ. 1ನೇ ಕಿರುಚಿತ್ರ ಬಂದು ಮಾದ ಲವ್ಸ್ ಗೌರಿ ಅಂತ ಹೇಳಿ, ಅದು ಕೂಡ ಆಗ್ಲೇ ಕೆಲವು ಚಲನಚಿತ್ರೋತ್ಸವಗಳಲ್ಲಿ ಆಗ್ಲೇ ರೌಂಡ್ ಹೋಗಿದೆ. ಅಲ್ಲಿ ಕೂಡ ಪ್ರಶಸ್ತಿ ಗೆದ್ದಿದೆ. ಈಗ ಅದು ಒಂದು ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ ಅಲ್ಲಿ ಕೂಡ ಇತ್ತೀಚೆಗೆ ನಾವು ಅದನ್ನ ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ ಅಲ್ಲಿ ಅದನ್ನ ಒಂದು ಬಿತ್ತರಿಸ್ತಿದ್ದೇವೆ. ಹೀಗಾಗಿ ಆ ಒಂದು ಮೊದಲನೇ ಮಾದಾ ಲವ್ಸ್ ಗೋರಿ ಅನ್ನೋದು ಶಶಿಧರ್ ಬಾರಿಘಾಟ್ ಅವರ ಒಂದು ನಿರ್ದೇಶನದಲ್ಲಿ ಮೈಸೂರು ಪ್ರಾಂತದಲ್ಲಿ ಅದು ಇಂಪ್ಲಿಮೆಂಟ್ ಆಯ್ತು, ಶೂಟ್ ಆಯ್ತು. ನಮ್ಮದೇ ಆದಂತ ಕತೆ, ನಮ್ಮದೇ ಆದಂತ ಪ್ರೊಡಕ್ಷನ್ ಆಗಿ. ಸೊ ಇದು ಬಂದು ಈಗ ಟೆಕ್ಸಸ್ ಕನ್ನಡ ಫಿಲ್ಮ್ ಫೆಸ್ಟಿವಲ್ನವ್ರು ಬಂದು
ಅವರ ಒಂದು ಚೌಕಟ್ಟಿನಲ್ಲಿ ಇದನ್ನ ಮಾಡಬೇಕು ಅಂದಾಗ ಅವರು ಇಲ್ಲೇ ನಮಗೆ ಒಂದು ನಿರ್ಮಾಣ ಆಗಿರಬೇಕು ಚಲನಚಿತ್ರ ಅಥವಾ ಒಂದು ಕಿರುಚಿತ್ರ ಅಂತ ಹೇಳಿದಾಗ ನಾವು ಆಯ್ತು ಇಲ್ಲೊಂದು ಬೇರೆ ಒಂದು ಪ್ರಯತ್ನ ಮಾಡೋಣ ಅಂತ ಹೇಳಿ ಎರಡನೇ ಈ ಒಂದು ಕಿರುಚಿತ್ರ ಕೈಗೆ ಎತ್ಕೊಂಡಿದ್ವಿ. ಹಾಗಾಗಿ ಮುಖ್ಯವಾಗಿ ಹೇಳೋದಾದ್ರೆ ನಮ್ಮ ಒಂದು ಈ ಒಂದು ತಂಡ ಏನಿದೆ ಅಬ್ದಿ ಅಮೆರಿಕಾ ಕ್ರಿಯೇಷನ್ಸ್, ನಾನು ಮತ್ತೆ ಲಕ್ಷ್ಮೀ ಹರೀಶ್ ಅಂತ ಹೇಳಿ ನಮ್ಮ ಫಿಲಿಡೆಲ್ಫಿಯಾ ಇರ್ತಾರೆ ಅವರು ಪಾರ್ಟ್ನರ್ ಆಗಿ. ಅವರು ಒಂದು ನಾವಿಬ್ರು ಇದನ್ನ ಸೇರ್ಕೊಂಡು ಇದನ್ನ ಕೆಲವು 4 ವರ್ಷದಿಂದ ನಡೆಸ್ಕೊಂಡ್ ಬಂದಿರುವಂತಹ ಒಂದು ಯೂಟ್ಯೂಬ್ ವಾಹಿನಿ. ಇದರಲ್ಲಿ ಮುಖ್ಯವಾಗಿ ಕರ್ನಾಟಕ ಮತ್ತು ಅಮೆರಿಕಾಗೆ ಒಂದು ಸಾಂಸ್ಕೃತಿಕ ಸೇತುವೆ ಆಗಬೇಕು ನಾವು ಅಂತ ಹೇಳಿ ಬಯಸಿ ಇದನ್ನು ಶುರು ಮಾಡಿದ್ದು. ಹಾಗಾಗಿ ಕಿರುಚಿತ್ರ ಮಾಡಬೇಕು ಅಂತ ಬಹಳ ಆಸೆ ಇತ್ತು. ಇದು ಹೀಗೆ ಟೆಕ್ಸಸ್ ಕನ್ನಡ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಬಂದು ಈ ತರ ಒಂದು ಮಾಡಿ ಅಂತ ಕೇಳ್ಕೊಂಡಾಗ ನಮಗೆ ಬಹಳ ಖುಷಿ ಆಯ್ತು. ಒಂದು ಒಳ್ಳೆ ಅವಕಾಶ ಸಿಗ್ತಾ ಇದೆ. ಜೊತೆಗೆ ಅಮೆರಿಕಾದಲ್ಲಿ ಕೂತ್ಕೊಂಡು ಇದನ್ನ ಕನ್ಸೀವ್ ಮಾಡಿಕೊಂಡು ಇಂಪ್ಲಿಮೆಂಟ್ ಮಾಡೋಕ್ಕೆ ಕೂಡ ಒಂದು ಯೋಜನೆ ಹಾಕಿಕೊಂಡು ನಾವು ಮಾಡಿದಾಗ ಇನ್ನೊಂದು ಮುಖ್ಯವಾದಂತ ಒಂದು ಗಾಡ್ ಸೆಂಡ್ ಅಂತ ಹೇಳ್ಬೋದು. ಅಂದ್ರೆ ಬಾಬು ಹಿರಣ್ಯ ಮಾಸ್ಟರ್ ಹಿರಣ್ಯವರ ಹಿರಿಯ ಪುತ್ರನಾಗಿ ನಮ್ಮ ಕನ್ನಡ ಬೆಳ್ಳಿ ಪರದೆ, ಕಿರುತೆರೆ, ರಂಗ ಚಟುವಟಿಕೆ ಹೀಗೆ ಎಲ್ಲದರಲ್ಲೂ ಮಿಂಚಿ ಒಂದು ಇವತ್ತಿಗೂ ಎಷ್ಟೋ ಜನಕ್ಕೆ ಒಂದು ಮಾರ್ಗದರ್ಶನ ನೀಡ್ತಿರುವಂತಹ, ಸ್ಫೂರ್ತಿ ನೀಡ್ತಿರುವಂತಹ ಬಾಬು ಹಿರಣ್ಯ ಅವರು ಕೂಡ ಅದೇ ಸಮಯದಲ್ಲಿ ಅಲ್ಲಿ ಬರೋರಿದ್ರು ಅಮೆರಿಕಾಗೆ. ಮೇರಿಲ್ಯಾಂಡ್ ಅಲ್ಲಿ ಬಂದು ಒಂದು ಕೆಲಸ ಇರ್ತೀವಿ ಅಂತ ಹೇಳಿದಾಗ ನಾವು ಬಹಳ ಖುಷಿ ಆಯ್ತು. ಪುಣ್ಯಕ್ಕೆ ಕಾಲ್ ಶೀಟ್ ಕೊಟ್ರು. ಹಾಗಾಗಿ ವಿ ಆರ್ ಏಬಲ್ ಟು ಗೆಟ್ ಹಿಮ್ ಟು ವರ್ಕ್ ಆನ್ ಅವರ್ ಪ್ರಾಜೆಕ್ಟ್ ಆಸ್ ವೆಲ್. ಹಾಗಾಗಿ ನಮ್ಗೆ ಬಹಳ ಸಂತೋಷ ಆಗಿದೆ. ಏನಂದ್ರೆ ಅಂತಹ ಒಬ್ಬ ನುರಿತ ಕಲಾವಿದರು ನಾವು ಮಾಡ್ತಿರುವಂತಹ ಈ ಒಂದು ಪುಟ್ಟ ಪ್ರಯತ್ನದಲ್ಲಿ ಅವರು ಕೂಡ ಬೆರಿಬೇಕು ಅಂತಾದ್ರೆ ಇನ್ನೆಷ್ಟು ಒಂದು ಔದಾರ್ಯ ಅವ್ರದ್ದು, ಮತ್ತೆ ಇನ್ನೆಷ್ಟು ನಮ್ಮ ಕನ್ನಡ ಕಲೆಗೆ ಮತ್ತೆ ಕನ್ನಡದ ಹೊಸ ಪ್ರತಿಭೆಗಳಿಗೆ ಒಂದು ಅವಕಾಶ ಕೊಡಬೇಕು, ಉತ್ತೇಜನ ಕೊಡಬೇಕು ಅಂತ ಅವ್ರ ಮನಸ್ಸಲ್ಲಿ ಬಂದಿದೆ ಅಂತ ಹೇಳಿ ನಾವು ಯಾವತ್ತಿಗೂ ಅವ್ರಿಗೆ ಆಭಾರಿಯಾಗಿರ್ತೇವೆ. ಸೊ ಆ ದೃಷ್ಟಿಯಿಂದ ವಿ ಆರ್ ವೆರಿ ಹ್ಯಾಪಿ ದಟ್ ಹಿ ವಾಸ್ ಏಬಲ್ ಟು ಇನ್ವಾಲ್ವ್ ವಿತ್ ಅಸ್. ಸೊ ಇದಿಷ್ಟು ನಮ್ಮ ಒಂದು ಹಿನ್ನೆಲೆ ಈ ಒಂದು ಪ್ರಾಜೆಕ್ಟ್ಗೆ. ಓಕೆ, ನೈಸ್, ವೆರಿ 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 ಗುಡ್. ಸೊ ಈಗ ಅದೇ ನೀವು ಹೇಳ್ದಂಗೆ ಬಾಬು ಹಿರಣ್ಣಯ್ಯರಂಥ ಹಿರಿಯ ಕಲಾವಿದರು, ಅತ್ಯಂತ ಹಿರಿಯ ಕಲಾವಿದರು, ಎಷ್ಟೋ ವರ್ಷಗಳಿಂದ ಕನ್ನಡದ ಎಲ್ಲಾ ರೀತಿನಲ್ಲೂ ತಮ್ಮನ್ನು ತಾವು ಇನ್ವಾಲ್ವ್ ಮಾಡ್ಕೊಂಡಿರುವಂತಹ ಕಲಾವಿದರು. ಇನ್ನೊಂದ್ ಕಡೆ ಬಡ್ಡಿಂಗ್ ಆರ್ಟಿಸ್ಟ್, ಈಗಷ್ಟೇ ನಟನೆ ಕಲಿತಾ ಇರುವಂತವ್ರು, ಭಾಷೆ ಕಲಿತಾ ಇರುವಂತವ್ರು. ಸೊ ಇದು ಒಂಥರ ಟೂ ಎಂಡ್ಸ್ ಆಫ್ ದ ಸ್ಪೆಕ್ಟ್ರಮ್ ಇದೆ ಎರಡು. ಸೊ ನಿಮ್ಗೆ ಈ ಎರಡೂ ರೀತಿಯ ವ್ಯಕ್ತಿಗಳ ಜೊತೆ ಕೆಲಸ ಮಾಡಿದ ಅನುಭವ ಹೆಂಗಿತ್ತು? ಅಂದ್ರೆ ಹೇಗ್ ಬ್ಯಾಲೆನ್ಸ್ ಮಾಡ್ತಾ ಇದ್ರಿ ನೀವು ಇದೆರಡನ್ನ? ಒಂದ್ ರೀತಿಲಿ ಇದು ಕಲಿಯೋ ಒಂದು ಅವಕಾಶ ಉಂಟು, ಇದರಲ್ಲಿ ಕಲಿಯೋಕೆ ಅವಕಾಶ ಉಂಟು. ಯಾಕಂದ್ರೆ ಬಾಬು ಜೊತೆ ಕೆಲಸ ಮಾಡಿದಾಗ ಅವ್ರಿಗೆ ನಿರ್ದೇಶನ ಅಂತ ಹೇಳೋದಕ್ಕಿಂತ ಒಂದು ಕಥೆಯ ಸನ್ನಿವೇಶ ಹೇಳೋದು ಮತ್ತು ಈ ತರ ನಮ್ಮ ಒಂದು ಸ್ಕ್ರಿಪ್ಟ್ ಇದೆ ಅಂತ ಹೇಳಿದಾಗ ಅವರು ಅದನ್ನ ಡೆವಲಪ್ ಮಾಡ್ಕೊಂತ ಹೋಗ್ತಾರೆ. ಅದ್ರಲ್ಲಿ ನನಗೇನಾಯ್ತು, ಕೆಲವು ಸಲ ನಾನು ಕಲಿಯುವಂತ ಅವಕಾಶ ಬಂತು. ಮತ್ತೆ ಇವಾಗ ಅದೇ ರೀತಿ ಏನಾಗುತ್ತೆ ಅಂದ್ರೆ ನನಗೆ ಇವಾಗ್ಲೂ ನಮ್ಮ ಹುಡುಗರು ಯಾರು ಕೆಲಸ ಮಾಡಿದ್ದಾರೆ, ನಮ್ಮ ಇವರು ನಿಮಿಷಾ ಅಂತ ಹೇಳಿ ಆಕೆ, ಮತ್ತೆ ಹುಡುಗಿ, ಮತ್ತೆ ನಮ್ಮ ಅಭಯ್ ಮತ್ತೆ ಸಮೀರ್, ಇವರೆಲ್ಲ ಇಲ್ಲೇ ಬೆಳೆದು ಬಂದಂತಹ ಕನ್ನಡ ಮಕ್ಕಳು, ಅಮೆರಿಕದಲ್ಲಿ ಬೆಳೆದು ಬಂತಹ ಕನ್ನಡ ಮಕ್ಕಳು ಇವತ್ತಿನ್ನೂ ಉನ್ನತ ವ್ಯಾಸಂಗ ಮಾಡ್ತಾ ಇದ್ದಾರೆ. ಇನ್ನೂ ಅವರು ಸ್ಕೂಲ್ ಮುಗಿಸಿತ್ತಿಲ್ಲ ಆ ಕಾಲದಲ್ಲಿ. ಅಂತ ಟೈಮಲ್ಲಿ ಅವ್ರ ಪಾಪ ಏನೋ ಎಷ್ಟು ಆಸೆ ಇಟ್ಕೊಂಡು ಬಂದ್ರು ಅಂದ್ರೆ ಅವ್ರಿಗೆ ಕೆಲವು ಇದ್ರ ಬಗ್ಗೆ ಸ್ಟೇಜ್ ಮೇಲೆ ಹೋಗಿದ ಅನುಭವ ಉಂಟು, ಚೂರು ನಾಟಕ ಮಾಡಿದ ಅನುಭವ ಉಂಟು. ಆದ್ರೆ ಕನ್ನಡದಲ್ಲಿ ಈ ತರ ಒಂದು ಪ್ರಾಜೆಕ್ಟ್ ಅಲ್ಲಿ ಅವರು ಬೆಳಿಬೇಕು ಒಂದು ಭಾಗವಹಿಸ್ಬೇಕು ಅಂದಾಗ ಅವ್ರಿಗೆ ಬಹಳ ಖುಷಿ ಆಯ್ತು. ಅಂಡ್ ದೆನ್ ನನಗೆ ಇನ್ನೊಂದು ಉತ್ಸಾಹ ಆಗಿದ್ದೇನು ಅಂತಂದ್ರೆ, ಅವರು ಕನ್ನಡದಲ್ಲಿ ಸ್ಪಷ್ಟವಾಗಿ ಮಾತಾಡ್ತಾ ಇದ್ದಾರೆ. ಅಷ್ಟೇನು ನಾನು ತುಂಬಾನೇ ಹೀಗೆ ಮಾಡಿ ಹಾಗೆ ಮಾಡಿ ಅಂತಿಲ್ಲ. ನ್ಯಾಚುರಲ್ ಆಗಿ ಎಲ್ಲ ಬಂದು ಕೂತ್ಕೊಂಡ್ರು. ಅವ್ರ ವಯಸ್ಸಿಗೆ ತಕ್ಕಂತಹ ಇವತ್ತಿನ ಒಂದು ಕಾಂಟೆಂಪ್ರರಿ ಫೀಲ್ ಇರುವಂತಹ ಪಾತ್ರಗಳಿದ್ವು. ಹಾಗಾಗಿ ಅವ್ರಿಗೆ ಬರ್ತಿದ್ದಂಗೆ ಲೀಲಾಜಾಲವಾಗಿ ಆ ಪಾತ್ರದಲ್ಲಿ ಎಂಟರ್ ಆಗೋದು ಅಂತ ನನ್ನ ಭಾವನೆ. ಸೊ ಹಾಗಾಗಿ ಐ ವಾಸ್ ಲಿಟಲ್ ಲಕ್ಕಿ ಇನ್ ದಿಸ್ ಸೆನ್ಸ್ ಟು ಗೆಟ್ ಆಲ್ ದೀಸ್ ಪೀಪಲ್. ಅಂಡ್ ಆಫ್ ಕೋರ್ಸ್ ಲಕ್ಷ್ಮಿ ಅವರು ಕೂಡ ಶಿ ಹಸ್ ಬೀನ್ ವೆರಿ ವೆಲ್ ವರ್ಸ್ಡ್ ಇನ್ ದಿಸ್ ಏರಿಯಾ. ಸೊ ಹಾಗಾಗಿ with all this, this is the cast on screen, right? Of course behind the screen ನಮ್ಮ Zishan Tahir ನಮ್ಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ದು. I have to be thankful to our friend Nagshankar from Maryland area, who has also been part of Kannada ಕಾವೇರಿ ಕನ್ನಡ ಕೂಟ ಮತ್ತೆ ಅಕ್ಕದಲ್ಲಿ ಇತ್ತೀಚೆಗೆ ಅವರು ಇವಾಗ್ಲೂ ಕೂಡ ಟ್ರೆಷರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ನಾಗಶಂಕರ್ ಅವರು ನಮ್ಮ ಒಡನಾಟ ಬಹಳ ಹಳೇದು. ಹಾಗಾಗಿ ಈ ತರ ನಾನು ಬರ್ತಿದ್ದೆ, ನಾನು ಪ್ರಾಜೆಕ್ಟ್ ಇಂಪ್ಲಿಮೆಂಟ್ ಮಾಡಬೇಕು, ಶೂಟಿಂಗ್ ಮಾಡಬೇಕು ಅಂದಾಗ ಸೊ ಹಿ ರೆಕಮೆಂಡೆಡ್ ಝೀಶನ್.
So when we went and then spoke to Zishan, this is our requirement, he was more than eager and he jumped into it. And then I said, look, I come with some ideas. I come with a little bit of knowledge on how to act or how to make people act, or I have a story. I want to film it, but I'll depend on you to implement it because, again, I'm not good at what is the camera, what is the lighting, how the audio is going to be set up. I have little bit of idea, but I'm not going to be practically a capable person to implement it. So I said, I'm relying upon you. So he always said, Madhu sir, just come over, I'll take care of it. So that is his very soothing words. And then he stuck to his game plan. He had, figured out things because, thankfully we had the script and then the whole narrative in English. So he was able to put a little bit of insight into what exactly we are trying to implement, right? He already got that in his mind. So when he came, okay, I know the scene. This is what they're going to say. This is what is the implement. This is what the interference of this, right? The whole inference of this rather. And then he was able to say, okay, this is how it should be, the camera angle, or this is how we can make the people walk from this angle, get the lighting proper, all that. So I will probably have Zishan talk about that in a moment, but let me also just go through the remaining set of the technical crew here. ನಮಗೆ ಈ ಒಂದು ಒಳ್ಳೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬೇಕು ಅಂತ ನಮಗೆ ಆಸೆ ಇರ್ತದೆ. ಯಾಕಂದ್ರೆ ಮುಖ್ಯವಾಗಿ ನನಗೆ ಗೊತ್ತಿರೋ ಪ್ರಕಾರ ಈ ಒಂದು ಕಿರುಚಿತ್ರ ಅಂದ್ರೆ ಒಳ್ಳೆ ಸಂಭಾಷಣೆ ಇರಬೇಕು, ಕಥೆಯ ನೆರೇಟಿವ್ ಅಲ್ದೇನೆ ಅದಕ್ಕೆ ಪೂರಕವಾದಂತಹ ಒಂದು ಸಂಗೀತ, ಹಿನ್ನೆಲೆ ಸಂಗೀತ ಬಂದ್ರೆ ಅದರದ್ದು ಒಂದು ತಾಳಮೇಳ ತುಂಬಾ ಚೆನ್ನಾಗಾಗತ್ತೆ. ಹಾಗಾಗಿ ನಾವು ಅದೇ ಪ್ರವೀಣ್ ರೀರಾವ್ ಅವರು ಬಹಳಷ್ಟು ಬ್ಯುಸಿಯಾಗಿರುವಂತಹ ಕಲಾವಿದರು, ಕರ್ನಾಟಕದಲ್ಲಿ ಅಷ್ಟೊಂದು ಬೇಕಾಗಿರುವಂತಹ ಪ್ರತಿಭೆ. ಅವ್ರಿಗೆ ಕೇಳ್ಕೊಂಡಾಗ ಅವರು ಕೂಡ ಬಹಳಷ್ಟು ಖುಷಿಯಾಗಿ, ಬಹಳ ಶಾರ್ಟ್ ನೋಟಿಸ್ ಅಂತಲೇ ಹೇಳ್ಬೇಕು, ಬಿಕಾಸ್ ಯು ಆರ್ ವರ್ಕಿಂಗ್ ಅಂಡರ್ ಪ್ರೆಷರ್ ಟು ಗೆಟ್ ಥಿಂಗ್ಸ್ ಡನ್ ಫಾರ್ ಟೆಕ್ಸಸ್ ಕನ್ನಡ ಫಿಲ್ಮ್ ಫೆಸ್ಟಿವಲ್ ಸಬ್ಮಿಷನ್ಗೋಸ್ಕರ ಅವರು ಕೂಡ ಬಹಳ ಖುಷಿಯಾಗಿ ಒಪ್ಕೊಂಡ್ರು. ಮತ್ತೆ ನಮಗೆ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಟ್ಟಿದ್ದಾರೆ. ಮತ್ತೆ ನಮ್ಮ ಒಂದು ಶೀರ್ಷಿಕೆ ಗೀತೆ ಏನಿದೆ, ಥೀಮ್ ಸಾಂಗ್ ಏನಿದೆ, ಕನಸಿನ ಬೆನ್ನೇರಿ, ಅದಕ್ಕೂ ಕೂಡ ಅವರು ಒಂದು ಹಿನ್ನೆಲೆ ಸಂಗೀತ ಮಾಡಿಕೊಟ್ರು. ಸೊ ಹೀಗಾಗಿ ಅದನ್ನ ಹಾಡಿದಂತ ಕಲಾವಿದೆ ಸೌಮ್ಯಶ್ರೀ, ಅವರು ನಾರ್ತ್ ಕೇರಳ ಇರ್ತಾರೆ. ಅವ್ರು ಮುಂಚೆ ಬಾಸ್ಟನ್ ಇಲ್ಲೇ ನಮ್ಮ ಊರಲ್ಲಿ ವಾಸ ಮಾಡ್ತಿದ್ರು. ವೆರಿ ಎಫೆಕ್ಟಿವ್, ವೆರಿ ವೆರಿ ಗುಡ್ ಎಫೆಕ್ಟಿವ್ ವೋಕಲಿಸ್ಟ್. ಆಕೆ ಕೂಡ ಜಿ ಕನ್ನಡ ಸರಿಗಮಪದಲ್ಲಿ ಹಿಂದೆ ಸೆಮಿಫೈನಲಿಸ್ಟ್ ಆಗಿದ್ದವರು ಅಂತವರು. ಸೊ ಹೀಗಾಗಿ ಸೌಮ್ಯಶ್ರೀ ಅವರ ಒಂದು ಕಂಠದಲ್ಲಿ ಮೂಡಿಬಂದಿರೋ ಹಾಡು ಮತ್ತೆ ಪ್ರವೀಣ್ ಅವರ ಒಂದು ಸಂಗೀತ ಮತ್ತು ಇಡೀ ಒಂದು ಕಿರುಚಿತ್ರಕ್ಕೆ ಅವರು ಕೊಟ್ಟಂತಹ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಏನಿದೆ, ಇದು ಬಹಳಷ್ಟು ಎಫೆಕ್ಟಿವ್ ಆಗಿ ಬಂತು. ಸೊ ಹೀಗಾಗಿ ಮುಂದೆ ಇದನ್ನ ಎಡಿಟ್ ಮಾಡಿದಂತಹ ವ್ಯಕ್ತಿ ಬಾಬು ಶ್ರೀನಿವಾಸ್ ಅಂತ ಹೇಳಿ, ಈಸ್ ಆಲ್ಸೋ ಸಂಬಡಿ ಹೂ ಇಸ್ ನ್ಯೂ ಟು ಅವರ್ ಟೀಮ್. ಬೆಂಗಳೂರಲ್ಲಿ ವಾಸ ಮಾಡ್ತಾರೆ ಬಾಬು ಅವರು. ಬಾಬು ಶ್ರೀನಿವಾಸ್ ಅವರು ಯಾರ್ದೋ ಒಬ್ರು ಕಾಮನ್ ಫ್ರೆಂಡ್ ಮೂಲಕ ಪರಿಚಯ ಆಗಿ ಈ ತರ ಒಂದು ಪ್ರಾಜೆಕ್ಟ್ ಇದೆ ಹೆಲ್ಪ್ ಮಾಡಿದಾಗ ಹಿ ವಾಸ್ ಮೋರ್ ದನ್ ವಿಲ್ಲಿಂಗ್ ಟು ಹೆಲ್ಪ್. ಅಂಡ್ ದೆನ್ ಬಹಳಷ್ಟು ಒಂದು ಕ್ರಿಯೇಟಿವ್ ಐಡಿಯಾಸ್ ಬಂತು ಅವರಿಂದನೂ ಕೂಡ. ನಮ್ಮ ಒಂದು ಸ್ಪೆಷಲ್ ಎಫೆಕ್ಟ್ಸ್ ಇಂದ ಹಿಡಿದು ಎಲ್ಲದನ್ನು ಅವ್ರು ಮಾಡಿಕೊಟ್ರು. ಸೊ ಹಾಗಾಗಿ ಐ ಥಿಂಕ್ ಇಟ್ ವಾಸ್ ಗುಡ್ ಟು ವರ್ಕ್ ವಿತ್ ದಿಸ್ ಸೆಟ್ ಆಫ್ ಪೀಪಲ್, and then of course we have to remember the people who helped Zishan also. And then I will let Zishan probably chime in now and then talk about his experience, because he's been there, done that. Yes, absolutely. Hear it from Yes, you. yes, absolutely. Thank you, Madhu sir, for the detailed explanation of the work which you have done. And coming to Zishan, I mean, I know you have been in the industry since like 11 or 12 years, and you have worked in various countries, including like Bollywood, like India and Dubai, in various Canadian shows and TV series and all those things. And this being your first Kannada project, so how was your experience with the team? The overall experience, how was it? So it was a great learning experience for me. Kannada obviously is a different language for me, which Right. I have started understanding a little bit. I mean, not even 20%, but yeah, I understand the gist of it when you guys were talking. It was a relevant thing. So this how it started was Madhu sir's very old friend, Nagashankar. So Madhu sir, am I pronouncing his name right? Nagashankar, correct. So Nagashankar ji, a very fine gentleman. So
he actually, suggested my name to Madhu sir because I had worked for Kairali, like once for 3-4 days. Um, so that is how we started speaking, and then because I asked him for the script, like we always do in this process. He Mhm. was kind enough to translate everything, send it to me, told me the story, screenplay, how he wants it. And the most important thing for me is if you are a storyteller, if you are the writer of the story, you have a concept. I make sure whatever I can absorb from your description, what is in your head. I mean, we try, you know. Right. So I actually try to get whatever he would tell me, and just film it and give it to him. But it was an amazing experience because he knew what he wanted. Mhm. That's the main thing. I mean, a director, old, new, experienced, inexperienced, mid-level, experience does not matter. What matters is what you should know what you want, and he actually knew what he wanted. So day one, he came, we spoke, and he's like, "Oh, this is what we want." I'm like, "Don't worry about it." And I mean, we did not face challenges as such because Madhu sir had an excellent script. The dialogues were there, everything was there. Right. His homework was amazing. And then Lakshmi is an amazing actor. Babu sir, once again salute him. What he did was a learning experience for me. Somebody from, a different industry, different film industry, such a veteran, a, a teacher, a professor in the stage industry, which is very difficult because stage is a one take thing. You just say things once and that's it. You have audience in front of you. You don't have another take. So Right. the way he used to do it, looking into his eyes, I was like, oh my God, he's amazing. He's amazing, and the Absolutely. way Madhu sir and he coordinated together to do stuff, it was amazing. It was a different learning experience. Plus, apart from that, those three little kids who Madhu sir said they are amateur, they've never acted. They were so understanding. They listened to him, and that is what we want on set. Because when somebody goes to direct something, you need to capture his vision and put it in your head. Because we when we write, we direct, we think of so many things. There are things which are possible, there are things which we imagine which we can't do. So, but those kids were very good, very, very well behaved, and they did what Madhu sir wanted. I mean, I'm sure he agrees to that. But they were really good. So it was a great learning experience overall. Nice, nice, amazing. Yeah, like you said, I totally agree with that. I mean, I watched the movie as well, and when I was talking to Madhu sir yesterday, and he said that they're all amateur and just budding actors. And when I was watching the movie, I never felt like that even for a minute. I mean, they all look so matured and they're like so fluent and so, like acting so comfortably. So someone watching the movie as a viewer can like not really recognize or not really say that they are new actors. They are like really wonderful. So kudos to you both for making that happen. So yes. So I am coming back to Madhu sir again. So Madhu sir ನಿಮ್ದು ಮೊದಲನೇ ಕಿರುಚಿತ್ರ ಹೇಳಿದ್ರಿ ನೀವು ಮಾದ ಲವ್ಸ್ ಲವ್ ಗೋರಿ ಸ್ಟೋರಿ. ಅಂತ. ಹಾಗೆ ಇದು ಕನಸಿನ ಬೆನ್ನೇರಿ. ಸೊ ಇದು ಎರಡು ನನಗೆ ಕನಸಿನ ಬೆನ್ನೇರಿ ನಾನು ನೋಡಿದ್ದೀನಿ ಬಟ್ ಮೊದಲನೇ ಕಿರುಚಿತ್ರ ನೋಡಿಲ್ಲ ಬಟ್ ಫ್ರಮ್ ದ ಟೈಟಲ್ ಐ ಕ್ಯಾನ್ ಡೆಫಿನೆಟ್ಲಿ ಸೇ ದಟ್ ದೇರ್ ಆರ್ ಲೈಕ್ ಕಾಂಟ್ರಾಸ್ಟಿಂಗ್ ಮೂವೀಸ್. ಸೊ ಈ ಕನಸಿನ ಬೆನ್ನೇರಿ ಟೈಟಲ್ ಆಗಿರ್ಬೋದು ಹಾಗೆ ಈ ಕಾನ್ಸೆಪ್ಟ್ ಮತ್ತೆ ಇದು ಹೇಗ್ ಬಂತು ಇದು ಲೈಕ್ ಹೌ ಡಿಡ್ ಇಟ್ ಕಮ್ ಫ್ರಮ್ ಹೌದು. ಲೈಕ್ ಈ ವೇರ್ ಡಿಡ್ ಇಟ್ ಒಂದು ಕಮ್ ಫ್ರಮ್? ಯಾ ವಿ ಆರ್ ಫಾರ್ಚುನೇಟ್ ದಟ್ ನಮಗೆ ಏನು ಅಂದ್ರೆ ಒಂದು ಈ ತಂತ್ರಜ್ಞಾನದಿಂದ ಇಲ್ಲಿ ಕೂತ್ಕೊಂಡು ಏನ್ ಬೇಕಾದ್ರೂ ಅಚೀವ್ ಮಾಡೋದು ಅಂದ್ರೆ ಒಂದೇ ಜಾಗದಲ್ಲಿ ಕೂತ್ಕೊಂಡು ಕೂಡ ಬಹಳಷ್ಟು ಅಚೀವ್ ಮಾಡಕ್ ಅವಕಾಶ ಆಗಿದೆ. ಹಾಗಾಗಿ ಈ ಒಂದು 4 ವರ್ಷದಲ್ಲಿ ನಮ್ಮ ಅಬ್ದಿ ಅಮೆರಿಕಾ ಕ್ರಿಯೇಷನ್ಸ್ ಯೂಟ್ಯೂಬ್ ವಾಹಿನಿಲಿ ಅಷ್ಟು ಕಂಟೆಂಟ್ ಜನರೇಟ್ ಮಾಡಿದೀವಿ. ಕೆಲವು ಸಲ ಮಾತ್ರ ನಾವು ಫಿಸಿಕಲ್ ಆಗಿ ಇನ್ವಾಲ್ವ್ ಆಗಿರೋದು, ಜಾಸ್ತಿ ನಾವು ತಂತ್ರಜ್ಞಾನದ ಮೂಲಕನೇ ಇದಿಷ್ಟು ಅಚೀವ್ ಮಾಡಕ್ ಸಾಧ್ಯವಾಗಿದೆ ಏನಿದ್ರು ಕೂಡ. ಬಟ್ ಹಾಗಂದ್ ಮಾತ್ರಕ್ಕೆ ಈಗ ಒಂದು ಮಾದ ಲವ್ಸ್ ಗೋರಿ ಮಾಡಿದಾಗ ಅವಾಗ ಇನ್ನೂ ಕೋವಿಡ್ ಮುಗಿತಿದ್ದಂತಹ ಕಾಲ, 2022 ಇಂಪ್ಲಿಮೆಂಟ್ ಮಾಡಿದಾಗ ಸಮ್ ಟೈಮ್ ಇನ್ 2022 ಅಲ್ಲಿ ಮೈಸೂರು ಹತ್ರ ಒಂದು ಹಳ್ಳಿಲಿ ಅಲ್ಲಿನ ಒಂದು ರಂಗಭೂಮಿ ಒಂದು ಚಟುವಟಿಕೆ ಮಾಡ್ಕೊಂಡ್ ಬಂದಿರುತ್ತ ಕಲಾವಿದರು, ಬಹಳಷ್ಟು ಜನ ಯಂಗ್ಸ್ಟರ್ಸ್ ಅಲ್ಲಿಯವರು
ಮತ್ತೆ ಶಶಿಧರ್ ಬಾರಿಘಾಟ್, ಫುಲ್ ಡಿಸ್ಕ್ಲೋಜರ್ ಅಂದ್ರೆ ಅತ್ತ ನನ್ನ ಕಸಿನ್ ಕೂಡ. ಅವರು BV ಕಾರಂತ್ ಅವರ ಶಿಷ್ಯರು, ಬಹಳಷ್ಟು ನುರಿತ ರಂಗ ಕಲಾವಿದರು, ರಂಗಕರ್ಮಿ. ಹಾಗಾಗಿ ಅವರ ಒಂದು ನೇತೃತ್ವದಲ್ಲಿ, ಅವರ ಒಂದು ನಿರ್ದೇಶನದಲ್ಲಿ ಈ ಒಂದು ಕಿರುಚಿತ್ರ ನಾವಲ್ಲಿ ಶೂಟ್ ಮಾಡಕ್ ಸಾಧ್ಯವಾಯಿತು ಮೈಸೂರು ಹತ್ರ. ಅದು ಓ ಮಾದ ಲವ್ ಸ್ಟೋರಿ ಅಂತ ಹೇಳಿದಾಗ ತಕ್ಷಣ ಗೊತ್ತಾಗುತ್ತೆ ನಿಮಗೆ ಅದೊಂದು ರೂರಲ್ ಒಂದು ಬ್ಯಾಕ್ ಗ್ರೌಂಡ್ ಇರುವಂತ ಚಿತ್ರ. ಅಷ್ಟೇ ಅಲ್ಲ, ಅದರಲ್ಲಿ ಕೂಡ ಇನ್ನೊಂದು ಹೊಸದೇನು ಅಂತಂದ್ರೆ, ಆ ಒಂದು ಒಂದು ಕಿರು ಚಿತ್ರದಲ್ಲಿ ನಾವು ಯುಗಳ ಒಂದು ಪ್ರೇಮ ಏನಿದೆ, ಯುವಕರ ಒಂದು ಪ್ರೇಮದ ಬಗ್ಗೆ ಹೇಳಿದ್ರು ಕೂಡ ಅದರಲ್ಲಿ ಒಂದು ಮೆಸೇಜ್ ಇದೆ, ಅದರಲ್ಲಿ ಒಂದು ಯಾವುದೋ ಒಂದು ಸ್ಪೆಷಲ್ ಮೀನಿಂಗ್ ಇದೆ. ಆ ಥರ ಒಂದು ಅರ್ಥ ಇರುವಂತಹ ಒಳ್ಳೆ ಒಂದು ಉದ್ದೇಶ ಇರುವಂತಹ ಚಿತ್ರ ಮಾಡಕ್ ಅವಕಾಶ ಆಯಿತು, ಕಿರುಚಿತ್ರ. ಅದೊಂದು ಸದ್ಯದಲ್ಲೇ ನಾವು ಅದನ್ನ ಪೂರ್ಣ ಪ್ರಮಾಣದಲ್ಲಿ ಯೂಟ್ಯೂಬ್ನಲ್ಲಿ ಲಾಂಚ್ ಮಾಡ್ತೀವಿ. ಬಟ್ ಸದ್ಯಕ್ಕೆ ಅದನ್ನು ಒಂದು ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ ಅಲ್ಲಿ ಇತ್ತೀಚೆಗೆ ಬಿತ್ತರಗೊಳ್ತಾ ಇದೆ. ಸೊ ಅದೊಂದು ಎಕ್ಸ್ಪೀರಿಯನ್ಸ್ ಆಯ್ತು ನಮಗೆ ಅದರಲ್ಲಿ. ಅಂದ್ರೆ ನಾವು ಇಲ್ಲಿ ಕೂತ್ಕೊಂಡೆ ಎಷ್ಟಾಗುತ್ತೋ ಅಷ್ಟು ಮಾಡಕ್ ಸಾಧ್ಯವಾಯಿತು. ಬಟ್ ಇವಾಗೇನು ಅಂತಂದ್ರೆ, ನೆಕ್ಸ್ಟ್ ಇಲ್ಲಿ ಬಂದಾಗ ನಮಗೆ ಇಲ್ಲಿ ಅಮೆರಿಕಾದಲ್ಲಿ ಒಂದು ಕಿರುಚಿತ್ರ ಮಾಡಬೇಕು ಅಂದಾಗ ನಮಗೆ ಆಸೆ ಇದ್ದಿದ್ದು ಇಲ್ಲಿನ ಒಂದು ಕಂಟೆಂಪ್ರರಿ ಲೈಫ್ ಸ್ಟೈಲ್ ಏನಿದೆ ಒಂದು, ಅಥವಾ ನಮ್ಮ ಒಂದು ನಾನು ಇಂಜಿನಿಯರ್ ಆಗಿ ನಾನು ಕಂಡ್ಕೊಂಡು ಬಂದಿರುವಂತಹ ಒಂದು ಪ್ರಪಂಚ ಏನಿದೆ ಇಲ್ಲಿನ ಒಂದು, ನಾವು ಬಂದಾಗ 2000s ಅಲ್ಲಿ, ಅಗೇನ್ ಪೀಪಲ್ ಆಫ್ ಮೈ ಏಜ್ ಗ್ರೂಪ್ ವಿಲ್ ಅಂಡರ್ಸ್ಟ್ಯಾಂಡ್ ದಿಸ್, ರೈಟ್? 2000s ಅಲ್ಲಿ ಯಾರು ಬಂದಿದ್ದಾರೋ ಅವಾಗೆಲ್ಲ ಒಂಥರ ವೆಂಚರ್ ಕ್ಯಾಪಿಟಲಿಸ್ಟ್ ಎರಾ. ಎಲ್ಲರೂ ಸ್ಟಾರ್ಟ್ಅಪ್ಗೆ ಹೇಗೆ ಒಂದು ಐಡಿಯಾಸ್ ತಗೋಬಹುದು, ಒಂದು ಬೇರೆ ಏರಿಯಾದಲ್ಲಿ ಎಷ್ಟೊಂದು ಜನ ಈ ಥರದೊಂದಷ್ಟು ಶುರು ಮಾಡಿ ಎಷ್ಟೊಂದು ಜನ ಸಕ್ಸಸ್ಫುಲ್ ಆದರು, ಎಷ್ಟೊಂದು ಜನ ಬಹಳಷ್ಟು ಬೇರೆ ಬೇರೆ ಥರ ಅನುಭವ ಪಡೆದಿದ್ದಾರೆ. ಆದರೆ ಇಂಥ ಒಂದು ಸಿಚುಯೇಷನ್ ನೋಡ್ಕೊಂಡ್ ಬಂದಿರೋದಂತ ನಾವುಗಳು, ಮತ್ತೆ ನಾವು ಆದ ನಂತರ 2008 ಇರ್ಬೋದು, ಇದೆಲ್ಲ ಎಕನಾಮಿಕ್ ಡೌನ್ ಟೌನ್ ಎಲ್ಲ ನೋಡ್ಕೊಂಡು ಬಂದಾಗ ಇದೆಲ್ಲ ಒಂದು ಯಾಕೆ ನಾವು ಅಮೆರಿಕನ್ ಕಾರ್ಪೊರೇಟ್ ಲೈಫ್ ಸ್ಟೈಲ್ ಅಥವಾ ಇಲ್ಲಿನ ಒಂದು ಜನಜೀವನ, ಎಸ್ಪೆಷಲಿ ನಮ್ಮಂತಹ ಇಂಜಿನಿಯರ್ಗಳು ಇಂಡಿಯಾದಿಂದ ಬಂದು ಇಲ್ಲಿ ಸೆಟ್ಲ್ ಆದಾಗ ನಾವು ಏನೇನು ಅನುಭವಿಸ್ತೀವಿ, ಏನೇನು ನೋಡಿರ್ತೀವಿ, ಅದನ್ನೇ ಒಂದು ಕಥೆಯಾಗಿ ಹೆಣಿಬೇಕು ಅಂತ ಅನಿಸ್ತು. ಆದ್ರೆ ಇನ್ನೂ ಒಂದು ಮಹತ್ತರ ಉದ್ದೇಶ ಅಂತಂದ್ರೆ, ಇದರಲ್ಲಿ ಇನ್ನೊಂದು ನೀವು ಸಿನಿಮಾ ನೋಡಿದವ್ರು ಗೊತ್ತಾಗತ್ತೆ, ದೇರ್ ಈಸ್ ಎ ಬಿಗ್ ಪುಷ್ ಅಬೌಟ್ ವಿಮೆನ್ ಎಂಪವರ್ಮೆಂಟ್, ರೈಟ್? ಸೊ ಆ ಒಂದು ಉದ್ದೇಶ ಕೂಡ ಬಹಳಷ್ಟು ಮಹತ್ತರವಾಗಿದೆ ಇದರಲ್ಲಿ. ಜಾಸ್ತಿ ಕಥೆ ಬಿಟ್ಕೊಡದೆ ನಾನು ಹೇಳೋದಕ್ಕೆ ಸಾಧ್ಯವಾದಷ್ಟು ಹೇಳ್ತಾ ಇದ್ದೀನಿ ಈಗ. ಸೊ ಹಾಗಾಗಿ ಈ ಒಂದು ಕಥಾನಾಯಕಿ ಸ್ಫೂರ್ತಿ ಹೇಗೆ ತನ್ನ ಒಂದು ಬೆಳೆದು ಬಂದ ರೀತಿ ಮತ್ತೆ ಇಲ್ಲಿ ಬಂದ ಮೇಲೆ ಏನಾಗ್ತಿದೆ ಎಲ್ಲದನ್ನು ಕಂಪೇರ್ ಮಾಡಿಕೊಂಡು ಅವಳಿಗೆ ಏನ್ ನಿರ್ಧಾರ ತಗೊಳ್ತಾಳೆ, ಅದು ಕನಸಿನ ಬೆನ್ನೇರಿ ಅದರ ಒಂದು ಬೆನ್ನೆಲುಬು ಆ ಕಥಾನಕ, ರೈಟ್? ಸೊ ಹಾಗಾಗಿ ಈ ಒಂದು ಇಲ್ಲಿನ ವಾತಾವರಣಕ್ಕೆ ಹೇಗೆ ಒಂದು ಕಥೆ ಸಿದ್ಧಪಡಿಸ್ಬೋದು, ಇಲ್ಲಿನ ತಂತ್ರಜ್ಞಾನ ಕೂಡ ಅದ್ರ ಬಗ್ಗೆ ಅಲ್ಲಿ ಅಳವಡಿಕೆ ಆಗಬೇಕು, ಇಂದಿನ ತಂತ್ರಜ್ಞಾನ. ಸೊ ಹಾಗಾಗಿ ಇದೆಲ್ಲದನ್ನು ನಾವು ಒಂದಷ್ಟು ಸ್ವಾನುಭವದಿಂದ ಈ ತರ ಒಂದು ಕಥೆ ಹೆಣೆಯಕ್ಕೆ ಸಾಧ್ಯವಾಯಿತು, ನಾವು ನೋಡ್ ಬಂದಿರುವಂತಹ ಒಂದು ಪ್ರಪಂಚದಲ್ಲಿ ಗಮನದಲ್ಲಿಟ್ಕೊಂಡು. ಸೊ ಹೀಗೆ ಇದು ಕಥೆಗೆ ಪೂರಕವಾಗಿರೋದು. ಹಾಗಾಗಿ ಒಂದು ಹಳ್ಳಿ ಕಥೆ ಆಯ್ತು, ಇನ್ನೊಂದು ಸೀದಾ ಅಮೆರಿಕಾದಲ್ಲಿ ಕಾರ್ಪೊರೇಟ್ ಲೈಫ್ ಸ್ಟೈಲ್, IT ಲೈಫ್ ಸ್ಟೈಲ್ ಬಗ್ಗೆ ಒಂದು ಮಾಡಕ್ ಸಾಧ್ಯ ಇತ್ತು. ಸೊ 2 different contrasting short movies we had in just a matter of short time. We were able to get both of these available for people to watch. ಟ್ರೂ. ವೆರಿ ನೈಸ್. ಅಂದ್ರೆ ನನಗೆ ದಿಸ್ ಇಸ್ ಜಸ್ಟ್ ಮೈ ಪರ್ಸನಲ್ ಕ್ವೆಶನ್ ಇದು. ನಾವು ಸಾಕಷ್ಟು ಟೆಡ್ ಟಾಕ್ಸ್ಗಳನ್ನ ನೋಡ್ತಾ ಇರ್ತೀವಿ, ಮೋಟಿವೇಶನಲ್ ವಿಡಿಯೋಸ್ನ ನೋಡ್ತಾ ಇರ್ತೀವಿ. ಇಟ್ಸ್ ಲೈಕ್ ದೇರ್ ಆಲ್ ಲೈಕ್ 45 minutes, 1 hour, 2 hours, ಎಷ್ಟೊಂದು ಲೆಂದಿ ವಿಡಿಯೋಸ್ಗಳಿರ್ತವೆ. ಸೊ ಇದ್ರಲ್ಲಿ ನನಗೆ ಮೂವಿನಲ್ಲಿ ಒಂದು ತುಂಬಾ ಇಷ್ಟ ಆಗಿದ್ದು ಅಂತಂದ್ರೆ, ಇಟ್ಸ್ ಹಾರ್ಡ್ಲಿ 16 minutes ಅಂಡ್ ಆ ಕಾನ್ಸೆಪ್ಟ್ ನಾವೇನ್ ಹೇಳ್ಬೇಕು ಅಂತಿದೆ ಅದನ್ನ ಇಟ್ ಇಸ್ ಸೋ ಕ್ಲಿಯರ್ ಅಂಡ್ ಆನ್ ಪಾಯಿಂಟ್. ಲೈಕ್ ನೀವ್ ಹೇಳ್ದಂಗೆ ಒಂದು ವಿಮೆನ್ ಎಂಪವರ್ಮೆಂಟ್ ಬಗ್ಗೆ, ಸ್ಫೂರ್ತಿ ಅನ್ನುವಂತ ಹೆಣ್ಮಗಳು ಹೆಂಗೆ ಅದ್ರಲ್ಲಿ ನೀವು ಓಕೆ, ನಾನು ಜಾಸ್ತಿ ಕತೆ ಬಿಟ್ಕೊಡಲ್ಲ ನೀವು ಹೇಳ್ದಂಗೆ, ಆದ್ರೆ ಹೆಂಗೆ ಗ್ರೋ ಆಗುತ್ತೆ ಅಥವಾ ಹೆಂಗೆ ಕನಸಿನ ಬೆನ್ನೇರಿ ಹೆಂಗ್ ಬರ್ಬೋದು ಅಂತ ಹೇಳುವಂಥದ್ದು. ಹಾಗೆ ಅದನ್ನ ಎಷ್ಟು ಕಮ್ಮಿ ಸಮಯದಲ್ಲಿ ನಿಮ್ಗೆ ಹೆಂಗ್, ಐ ಆಮ್ ಜಸ್ಟ್ ಕ್ಯೂರಿಯಸ್, ನನ್ನ ಪರ್ಸನಲ್ ಇದು. ಸೊ ಇದು ತುಂಬಾ ದೊಡ್ಡ ಕಾನ್ಸೆಪ್ಟ್. ಆಕ್ಚುಲಿ ಇಟ್ಸ್ ದ ಕಾನ್ಸೆಪ್ಟ್ ಆಸ್ ಸಚ್ ಇಸ್ ರಿಯಲಿ ಬಿಗ್, ಬಟ್ ಹೌ ಆರ್ ಯು ಏಬಲ್ ಟು ಲೈಕ್ ಮೇಕ್ ಇಟ್ ಸೋ ಕಾಂಪ್ಯಾಕ್ಟ್ ಅಂಡ್ ಯೆಟ್ ಸೋ ಎಫೆಕ್ಟಿವ್? ಹೌ ಡಿಡ್ ಯು ಡೂ ದಟ್ ಥಿಂಗ್?
ಇದು ಕೂಡ ನಮಗೊಂದು ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಯಾಕೆಂತಂದ್ರೆ ನಮ್ಮ ಮೊದಲನೇ ಕಿರುಚಿತ್ರ ಬಂದು ಆಲ್ಮೋಸ್ಟ್ 27 ನಿಮಿಷ ಬಂದಿತ್ತು. ಅದನ್ನ ನಾವು ಕೆಲವು ಹಿರಿಯ ಕಲಾವಿದರು ಮತ್ತೆ ಇವನ್ ಬಾಬು ಹಿರಣ್ಯ ಜೊತೆ ಅವರೆಲ್ಲ ತೋರಿಸಿ ಕೆಲವು ವಿ ಆಸ್ಕ್ ಫಾರ್ ಸಮ್ ಸಜೆಷನ್ಸ್. ಅವಾಗ ಅನಿಸಿದ್ದು ಮೊದಲನೇದಾಗಿ ರಿಡೆಂಡೆನ್ಸಿ ತೆಗಿಬೇಕು. ಕೆಲವು ಸಲ ಏನಾಗ್ಬಿಡುತ್ತೆ, ನಾನು ರಂಗಭೂಮಿಯಿಂದ ಬಂದಿರೋನು, ಓಕೆ, ನನ್ನ ನಟನೆ ಇರ್ಬೋದು ಅಥವಾ ನನ್ನ ಒಂದು ರಂಗಭೂಮಿ ಎಕ್ಸ್ಪೀರಿಯನ್ಸ್ ಏನಿದೆ ಅದು ಟೋಟ್ಲಿ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್. ಅದರಲ್ಲಿ ಕೂಡ ಅಷ್ಟೇನೆ. ಅದರಲ್ಲಿ ಇವರು ಝೀಶನ್ ಹೇಳಿದಾಗೆ ರಂಗಭೂಮಿಯಲ್ಲಿ ಏನಾಗುತ್ತೆ, ಅದು ಒನ್ ಚಾನ್ಸ್ ಇನ್ ಫ್ರಂಟ್ ಆಫ್ ದ ಆಡಿಯನ್ಸ್ ಅಲ್ವಾ. ಅವಾಗ ಏನಾಗುತ್ತೆ, ನಾವು ನಮ್ಮ ಒಂದು ಅಭಿನಯನ ಬೇರೆ ಮಟ್ಟಕ್ಕೆ ತೊಗೊಂಡೋಗ್ತೀವಿ, ಬೇರೆ ರೀತಿಯಲ್ಲಿ ತೊಗೊಂಡೋಗ್ತೀವಿ. ನಮ್ಮ ವಾಯ್ಸ್ ಮಾಡ್ಯುಲೇಷನ್ ಆಗಲಿ, ನಮ್ಮ ಹಾವಭಾವ ಎಲ್ಲ ಚೇಂಜ್ ಇರುತ್ತೆ. ಅಷ್ಟೇ ಅಲ್ಲ, ಜೊತೆಗೆ ಯೂಶಲಿ ಏನಾಗುತ್ತೆ, ನಮಗೆ ನಮ್ದೇ ಆದಂಥ ಸ್ಟೇಜ್ ಸಿಕ್ಕಿದ್ರೆ 2 ಗಂಟೆ ಕಾಲ ನಾಟಕನೂ ಮಾಡ್ತೀವಿ ನಾವು, ರೈಟ್. ಒಳ್ಳೆ ಡೈಲಾಗ್ಸ್ನ ಬಯಾಟ್ ಮಾಡಿಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅಭಿನಯ ಚೆನ್ನಾಗಿ ಮಾಡಿರ್ತೀವಿ, ಪ್ರೆಸೆಂಟೇಷನ್ ಚೆನ್ನಾಗಿ ಮಾಡಿರ್ತೀವಿ. ಆದರೆ ಆ ಒಂದು ಬ್ಯಾಕ್ಗ್ರೌಂಡಲ್ಲಿ ಅದನ್ನೇ ಮೈಂಡ್ ಸೆಟ್ ಇಟ್ಕೊಂಡು ಬಂದಂತಹ ನನಗೆ ಈ ಒಂದು ಶಾರ್ಟ್ ಮೂವೀಸಲ್ಲಿ ನನಗೆ ಅರ್ಥ ಆಗಿದ್ದು ಅನ್ನೋದು, ಸ್ಲೋಲಿ ನಂಗೆ ಅರ್ಥ ಆಗಿದ್ದು ಅಂದರೆ, ಈ ರೀತಿ ನಾವು ಹೇಳೋದನ್ನ ಶಾರ್ಟ್ ಆ್ಯಂಡ್ ಕ್ರಿಸ್ಪ್ ಆಗಿ ಹೇಳಬೇಕಾಗತ್ತೆ ಒಂದು. ಎರಡನೇದಾಗಿ ರಿಡೆಂಡೆನ್ಸಿಗೆ ಅವಕಾಶ ಇಲ್ಲ. ಜನಗಳಿಗೆ ಮತ್ತೆ ಅದನ್ನೇ ತಿವಿದು ಹೇಳುವಂತ ಪರಿಸ್ಥಿತಿ ಇರೋದಿಲ್ಲ. ಯಾಕೆಂತಂದ್ರೆ ಇಲ್ಲಿ ನಾವು ಒಂದು ಅಂಶ ಏನು ಅಂತಂದ್ರೆ, TKSF ಅವರ ಒಂದು ಚೌಕಟ್ಟು ನೋಡಿದ್ರೆ ಏನಾಗುತ್ತೆ ಅಂದ್ರೆ, ಅವರು ಕೊಟ್ಟಿರೋದು ಒಂದು ಕಾಲಾವಧಿ ಕೊಟ್ಟಿರ್ತಾರೆ, ಇಷ್ಟರೊಳಗಡೆ ಮಾತ್ರ ನಾವು ಸಿನಿಮಾ ಇರಬೇಕು ಅಂತೇಳಿ. ಹಾಗಾಗಿ ನಾವು ಅಷ್ಟರೊಳಗೆ ನಿರ್ವಹಿಸಬೇಕಾದಂತ ಒಂದು ಕರ್ತವ್ಯ ಇರುತ್ತೆ. ಎರಡನೇದಾಗಿ ಇದರಲ್ಲಿ ಇನ್ನೊಂದೇನಾಗುತ್ತೆ ಅಂತಂದ್ರೆ, ನಾವು ಜಾಸ್ತಿ ಒಂದು ಕಾಲ ತಗೊಂಡಷ್ಟು ಇವತ್ತಿನ ಪ್ರಪಂಚದಲ್ಲಿ ಏನಾಗ್ತಿದೆ ಅಂತಂದ್ರೆ, ಜನಗಳು ತಮ್ಮ ಪೇಷನ್ಸ್ ಕಳ್ಕೊಳ್ತಾ ಇದ್ದಾರೆ ಒಂದ್ ರೀತಿಯಲ್ಲಿ. ನಾವೆಲ್ಲ ಒಂದ್ ಕಾಲದಲ್ಲಿ 3.5 ಗಂಟೆ ಕಾಲ ಸಿನಿಮಾ ನೋಡ್ತಿದ್ವಿ. ಯಾವುದೋ ಒಂದು ಥಿಯೇಟರ್, ಅದೊಂದು ಸಿನಿಮಾದಲ್ಲಿ 2 ಇಂಟರ್ವಲ್ ಕೊಡ್ತಾರೆ ಅಂತೆಲ್ಲ ಮಾತಾಡ್ತಿದ್ರು. ಸೊ ಇವಾಗ ಅದು ಕಾಲ ಚೇಂಜ್ ಆಗ್ತಿದೆ ಸ್ಲೋಲಿ. ಇವತ್ತಿಗೆ ಯೂಟ್ಯೂಬ್ ಮತ್ತೆ ಅಥವಾ ನಮ್ಮ ಸೋಷಿಯಲ್ ಮೀಡಿಯಾದ ಕನ್ಸ್ಯೂಮ್ ಮಾಡೋದೆಲ್ಲ ಪಟ ಬರಬೇಕು. ಇವಾಗ ರೀಲ್ಸ್ ನಿಂದ ಅದೇ ಇನ್ಫ್ಲೂಯೆನ್ಸ್ ಆಗಿರೋದು, ಪಟ ನೋಡ್ತಿರ್ತಾರೆ, ಚೇಂಜ್ ಆಗ್ತಿರ್ಬೇಕು ಕಂಟೆಂಟ್. ಹಾಗಾಗಿ ನಾವು ಕೂಡ ಯೂಟ್ಯೂಬ್ ನಲ್ಲಿ ನಾವು ಬಹಳಷ್ಟು ಹುಷಾರಾಗಿ 1 ಗಂಟೆ ಕಾಲ ಒಂದು ಸಂವಾದ ಮಾಡೋದು ಕೂಡ ಅದು 4 ಎಪಿಸೋಡ್ ಆಗಿ ಪ್ರಯತ್ನ ಮಾಡ್ತಾ ಇದೀವಿ ಬಿತ್ತರ್ಸಕ್ಕೆ. ಸೊ ಇದೆಲ್ಲ ಅನುಭವ ಬಂದಾಗ ನಮಗೆ ಇಟ್ ವಾಸ್ ಅ ಲರ್ನಿಂಗ್ ಪ್ರಾಸೆಸ್ ಟು ಸೇ ಟೆಲ್ ಇಟ್ ಇನ್ ಎ ಪ್ರಿಸೈಸ್ ವೇ ಅಂಡ್ ಟೆಲ್ ಇಟ್ ಇನ್ ದ ರೈಟ್ ವೇ ಅಂಡ್ ದೆನ್ ಬಿ ಡನ್ ವಿತ್ ಇಟ್. ಸೊ ಹೀಗಾಗಿ ಒಂದೊಂದು ಅಪ್ರೋಚ್ ಒಂದು ಕಲ್ತ್ಕೊಳ್ಳೋಕೆ ಅವಕಾಶ ಆಗಿತ್ತು. ಎರಡನೇ ಚಿತ್ರ ಬರೋ ಅಷ್ಟರಲ್ಲಿ ನಮಗೆ ಇದಿಷ್ಟು. ಇವಾಗಲೂ ಕೂಡ ಅಷ್ಟೇ, ವರ್ಕಿಂಗ್ ವಿತ್ ಝೀಶನ್, ವರ್ಕಿಂಗ್ ವಿತ್ ಬಾಬು, ಎಷ್ಟೊಂದು ಕಲ್ತಿರ್ತೀವಿ. ಅಥವಾ ನಾವು ಎಡಿಟಿಂಗ್ ಮಾಡ್ಬೇಕಾದ್ರೆ ಇದು ಹಿಂಗ್ ಕಾಣಿಸ್ತಾ ಇದೆ, ನಾವು ಬೇರೆ ರೀತಿಯಲ್ಲಿ ಮಾಡಿದ್ರೆ ಇನ್ನೇನೋ ಬೇರೆ ಒಂದು ಎಫೆಕ್ಟ್ ಬರ್ತಿತ್ತು, ಇದೆಲ್ಲ ಒಂದು ಮನಸ್ಸಿಗೆ ಬಂದಿರುತ್ತೆ. ಸೊ ಹೋಪ್ಫುಲಿ ಇನ್ನು ಮುಂದೆ ಬರುವಂತ ನಮ್ಮ ಒಂದು ಕಿರುಚಿತ್ರಗಳಲ್ಲಿ ಅದನ್ನೆಲ್ಲ ಲರ್ನಿಂಗ್ ನ ಇಂಪ್ಲಿಮೆಂಟ್ ಮಾಡೋಕೆ ಅವಕಾಶ ಆಗುತ್ತೆ ನಮಗೆ. ಓಕೆ, ಈಗ ಒಂದು ಕ್ವಿಕ್ ಬ್ರೇಕ್ ತಗೋಬೋದಾ? Yeah, sure, Madhura, sure, Zishan. So we'll just take a quick break and we'll come back. ನಿಜಕ್ಕೂ ತುಂಬ ಒಳ್ಳೆ ಆಫರಲ್ಲಿ, ತುಂಬ ಪ್ರಕೃತಿ ಮಡ್ಲಲ್ಲಿ ಇರುವಂಥ ಒಂದು ಮನೆಯನ್ನು ಕಟ್ಕೊಡೋಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ದಾರೆ. ಪ್ಲೀಸ್ ದಯವಿಟ್ಟು ನಿಮ್ಮ ಹತ್ರ ಹಣ ಇದ್ದರೆ ತಗೊಳ್ಳಿ, ಬಟ್ ದಯವಿಟ್ಟು ಸಾಲ ಗಿಲ್ಲ ಮಾಡಿ ಮನೆ ತೊಗೊಳ್ಬೇಡಿ. ಅದು ನಾನು ಯಾವತ್ತೂ ಪ್ರಮೋಟ್ ಮಾಡಲ್ಲ. ಸಾಲ ಮಾಡಿ ಮನೆ ಮಾಡಬೇಡಿ. ನಿಮ್ಮ ಹತ್ರ ದುಡ್ಡಿತ್ತು ಅಂದರೆ ಧೈರ್ಯವಾಗಿ ಆರಾಮಾಗಿ ತೊಗೊಳ್ಳಿ. ಆಮೇಲೆ ಅವರು ಪಾಪ ಸಾಲ ಅಂತ ಏನು ಕೊಡ್ತಾ ಇದ್ದಾರೆ ಅದನ್ನೂ ಒಳ್ಳೆ ಆಫರ್ಲೇ ಕೊಟ್ಟಿದ್ದಾರೆ. 3 ವರ್ಷ 0% ಇಂಟ್ರೆಸ್ಟಲ್ಲಿ 3 ವರ್ಷ ನಿಮಗೆ ಕಟ್ಟುವಂಥ ಕಾಲಾವಕಾಶ ಇರುತ್ತೆ. ಆ್ಯಂಡ್ 10 ವರ್ಷ ನೀವೇನು ಟೀ ಪ್ಲಾಂಟೇಶನ್ ಹಾಕ್ಕೊಡ್ತಾರೆ ಅದನ್ನು ಮೇಂಟೆನೆನ್ಸು ಸಹ ಅವರೇ ಮಾಡ್ತಾಯಿದ್ದಾರೆ. 10 ವರ್ಷ ಆದಮೇಲೆ ನಮಗೆ ಸಮಾಧಾನ ಆಗಲಿಲ್ಲ, ಈ ಪ್ರಾಪರ್ಟಿ ನಾವು ಮಾರ್ಬಿಡ್ತೀನಿ ಅಂದರೆ 10 ಪಟ್ಟು ರೇಟ್ ಕೊಟ್ಟು ಅದನ್ನು ಅವರೇ ತಗೊಳ್ತೀವಿ ಅಂತಲೂ ಹೇಳ್ತಾ ಇದ್ದಾರೆ. ಈ ಥರ ಎಲ್ಲ ಯಾರೂ ಹೇಳೋದಿಲ್ಲ. ಅಷ್ಟು ಒಳ್ಳೆ ಮನಸ್ಸಿರೋದ್ರಿಂದ ಅಷ್ಟೊಂದು ಒಳ್ಳೆ ಆಫರ್ ಕೊಟ್ಟಿದ್ದಾರೆ. ದಯವಿಟ್ಟು ತಮ್ಮ ಹತ್ರ ಹಣ ಇದ್ದರೆ ಒಂದು ಪ್ರಕೃತಿ ಮಡ್ಲಲ್ಲಿ ಮನೆ ಮಾಡಬೇಕು ಅಂತ ಏನಾದ್ರು ನಿಮ್ಗೆ ಅನಿಸಿದರೆ ದಯವಿಟ್ಟು ಇನ್ವೆಸ್ಟ್
Welcome to Rock and Grill, where we feature authentic Indian cuisine. Immerse yourself in the abundance of aromas, spices, and flavors. Our culinary experts have a passion for designing memorable feasts and are committed to featuring only fresh, healthy, and whole foods. Take a culinary trip through India and experience an array of appetizing, delectable, and delicious dishes. Visit us today at rockandgrillusa.com to learn more and to book your next event. ರೈಟ್ ಸ್ವಾಗತ ಮತ್ತೊಮ್ಮೆ ನಮ್ಮ ಬಿಹೈಂಡ್ ದ ಲೆನ್ಸ್ ಟಾಕ್ ಶೋಗೆ. ಸೊ ಮಧು ಅವ್ರಿಗೆ ಹಾಗೂ ವೆಲ್ಕಮ್ ಟು ಯು ಝೀಶನ್ as well. So now I want to come back to Zishan. So when you were talking, you said Zishan it doesn't matter if they are experienced actors or amateur actors, or as long as they are clear about what they want and stuff. But I somewhere believe that it depends on everyone, and especially on camera. It's not just about recording whatever they are doing or just arranging the lights and stuff. So it is much more than that. As in, when we are interacting with the actors, you should know what they are doing, you should know what to bring out of them and stuff. So what is your advice to the youngsters or to the budding people who are coming into your profession? Like, do they have to be like really expert with the camera skills, or how is it? Like, what is your advice to the people who are just coming into this field? See, I would just have one simple advice for everyone. See, so being a camera guy, a DOP, a director, film is all about storytelling. It's all about human emotion. It's all about connecting with people. How people, like, you have to connect with the audiences on an emotional and intellectual level. There should be a connection for something to remember about the movie. That's what films are all about. I mean, if you watch Sholay, a Bollywood movie, like it released before I was born, so I would still remember the dialogues. I watched it 300 times, but yeah, I mean, we would remember it. So there should be something to remember and some memory to cherish about the movie when you watch it. And see, storytelling is all about capturing human emotions. Right. So even if I don't understand the language or the culture, I would advise people to just get into it and give their best. It's not about being new or old, experienced or inexperienced. It's about, we all try to create cinematic masterpieces, which we always try. There are very high, big budget movies, maybe 300-400 crore movies in India. They spend so much of money, but people don't like it. There's no emotional connect. Maybe there's something which people don't relate to. So just get there and do it. If you want to do it, you can always do it. I mean, and that's what I told Madhu sir, that you have the vision, you have the idea, you know the concept, you can do it. And see, you watch the movie. So Right. so I've started understanding Kannada a little bit. So when you asked him how did you condense such a big huge concept in 16 minutes, so I mean, it's an art. Right. And people who have it in them can do it. You would never know how talented you are till you don't attempt something. Right. So you have to get there, attempt it, and if you have those wild ideas, those concepts, which would communicate to other human beings, you should go and do it. Creativity cannot be bought. Either you have it or you don't have it. I believe God has given everybody some little creativity. You just need to polish it and get there and do it. Absolutely right. Like, I mean,
Yeah, I totally agree with that. Thanks for that. I'll switch back to Madhu sir. So ನಾನು ಮತ್ತೊಂದು ಸತಿ ನಮ್ಮ ಬಡ್ಡಿಂಗ್ ಆಕ್ಟರ್ಸ್ ಬಗ್ಗೆ ಮಾತಾಡ್ಬೇಕು, ಲೈಕ್ ಸ್ಪೆಷಲ್ ಕುಡೋಸ್ ಟು ದೆಮ್. ಬಟ್ ನಿಮಗೆ ಕ್ವೆಶನ್, ನೀವು ಹೆಂಗೆ ನೀವು ವರ್ ದೇರ್ ಎನಿ ಸ್ಪೆಷಲ್ ಟ್ರೈನಿಂಗ್ಸ್, ಅಥವಾ ನಿಮ್ಗೆ ಏನಾದ್ರು ವರ್ ಯು ಗಿವಿಂಗ್ ಸ್ಪೆಷಲ್ ಅಡ್ವೈಸರ್ಸ್ ಆರ್ ಸ್ಪೆಷಲ್ ಸಜೆಷನ್ಸ್ ಫಾರ್ ದೆಮ್ ಟು ಆಕ್ಟ್? ಯಾಕಂದ್ರೆ ಏನು ಆಕ್ಟಿಂಗ್ ಅನುಭವ ಇಲ್ಲದೆ ಮೊದಲನೇ ಸತಿ ಮಾಡ್ತಾ ಇರೋರಿಗೆ ಇಟ್ಸ್ ನಾಟ್ ವೆರಿ ಈಸಿ, ರೈಟ್? ಲೈಕ್ ದೇ ಹ್ಯಾವ್ ದೇರ್ ಓನ್ ಚಾಲೆಂಜಸ್ ಅಂಡ್ ಪೀಪಲ್ ವರ್ಕಿಂಗ್ ವಿತ್ ದೆಮ್ ಆಲ್ಸೋ ಹ್ಯಾವ್ ದೇರ್ ಓನ್ ಚಾಲೆಂಜಸ್. ಸೊ ಹೆಂಗಿತ್ತು ಅದು? ವಾಸ್ ಇಟ್ ಲೈಕ್ ಹೌ ಚಾಲೆಂಜಿಂಗ್ ವಾಸ್ ಇಟ್, ಆರ್ ವರ್ ಯು ಗಿವಿಂಗ್ ಸಮ್ ಕೈಂಡ್ ಆಫ್ ಟ್ರೈನಿಂಗ್ ಫಾರ್ ದೆಮ್? ಹೌ ವಾಸ್ ದ ಓವರ್ ಆಲ್ ಥಿಂಗ್? Well, full facts. It's not easy to find, people who are able to come and mingle with us, ಅಥವಾ Absolutely. ಟೈಮ್ಲೈನ್ಗೆ ನಮ್ಮ ಒಂದು Yes. ವೇರ್ ವಿ ಆರ್ ಗೋನ್ ವರ್ಕ್ ಆನ್ ದಿಸ್, ಅಲ್ಲಿ ಬಂದು ಈ ಟೈಮ್ಗೆ ಮಾಡಿ, ಇದು ಬಹಳ ಕಷ್ಟ ಆಗುತ್ತೆ. Correct. ಅಗೇನ್ ದರ್ ಆರ್ ಲಾಟ್ ಆಫ್ ಅದರ್ ಫ್ಯಾಕ್ಟರ್ಸ್. ಅವಾಗ ಆ ಟೈಮ್ನಲ್ಲಿ ಬೇರೆ ಏನು ಸೋಷಿಯಲ್ ಆಕ್ಟಿವಿಟೀಸ್ ನಡೀತಿರುತ್ತೆ ಅದಲ್ಲ. ಸೊ ಫಾರ್ ಎಕ್ಸಾಂಪಲ್, ಇಲ್ಲಿ ನಾವು ಮೇರಿಲ್ಯಾಂಡ್ ಅಲ್ಲಿ ಶೂಟಿಂಗ್ ಮಾಡ್ತೀವಿ ಅಂತ ಹೇಳಿದಾಗ, obviously I have to probably just take a moment to also thank our people at JSS ಮಠದಲ್ಲಿ. ನಾವು ಅಲ್ಲಿ ಬಿಡಾರ ಹೊಡಿದ್ವಿ, ಅಲ್ಲಿ ಕೂಡ ಒಂದಷ್ಟು ಶೂಟಿಂಗ್ ಮಾಡಿದ್ದೀವಿ. ಸೊ ಹಾಗಾಗಿ JSS ಒಂದು ಮಠ, ಅಲ್ಲಿನ ಒಂದು ಪದಾಧಿಕಾರಿಗಳಿಗೆ ಬಹಳಷ್ಟು ನಾವು ಚಿರಋಣಿಗಳು. ಹಾಗೆ ನಮ್ಮ ಡೆಸ್ ಬಿಲ್ಡರ್ಸ್ ಅಂತ ಹೇಳಿ, ಅಲ್ಲಿ ಒಂದು ಶೂಟಿಂಗ್ ನಡೆದಂತ ಆಫೀಸ್ ಆವರಣ ಏನಿದೆ ಅದೆಲ್ಲ ಅಲ್ಲಿ ನಡೆದಿತ್ತು, ಡೆಸ್ ಬಿಲ್ಡರ್ಸ್ ಅಂತ ಹೇಳಿ. ನಮ್ಮ ಕನ್ನಡದವರೇ ಆದಂತಹ ಇಂಜಿನಿಯರ್ಸ್, ಸಿವಿಲ್ ಇಂಜಿನಿಯರ್ಸ್, ದೇ ಓನ್ ದಟ್ ಫಾರ್ಮ್, ಪ್ರಕಾಶ್ ಮತ್ತೆ ಬದ್ರಿ ಅಂತ ಹೇಳಿ. ಸೊ ಹಾಗಾಗಿ ಅವ್ರಿಗೆ ನಾವು ಕೂಡ ಬಹಳಷ್ಟು ಚಿರಋಣಿಗಳು. ಅವರು ಕೂಡ ಬಹಳಷ್ಟು ಕೋಆಪರೇಷನ್ ಕೊಟ್ಟಿದ್ದಾರೆ, ಅವರ ಆಫೀಸ್ನಲ್ಲಿ ಇದೆಲ್ಲ ಮಾಡೋದಕ್ಕೆ ಅವಕಾಶ ಆಯಿತು. ಸೊ ಇದೆರಡು ಜಾಗಕ್ಕೂ ನಮಗೊಂದು ಬಹಳಷ್ಟು ಫ್ರೀಡಮ್ ಇತ್ತು. ಸೊ ಕಮಿಂಗ್ ಬ್ಯಾಕ್ ಟು ದ ಆಕ್ಟರ್ಸ್ ಅಲ್ಲ, ಸೊ ಇದರಲ್ಲಿ ಏನಾಯ್ತು ಅಂತಂದ್ರೆ, ನಾವು ಮೇರ್ಲ್ಯಾಂಡ್ ಅಲ್ಲಿ ಬರ್ತಾ ಇದೀವಿ, ಈ ತರ ಒಂದು ಡೇಟ್ ಫಿಕ್ಸ್ ಆಯ್ತು, ಈ ತರ ಒಂದು ಜಾಗ, ಇಷ್ಟಿಷ್ಟು ಒಂದು ಸೀನ್ಸ್ ಇದೆ, ಇಲ್ಲಿ ನಡಿಬೇಕು, ನಮ್ಮ ಒಂದು ಶೂಟಿಂಗ್ ನಡಿಬೇಕು ಅಂದಾಗ ಯಾರು ಸಿಗ್ತಾರೆ ಅಂದ್ರೆ, ಅಫ್ಕೋರ್ಸ್ ದೇರ್ ಇಸ್ ನೋ ಡೆರ್ತ್ ಆಫ್ ಟ್ಯಾಲೆಂಟ್, ರೈಟ್? ತುಂಬಾ ಜನ ಇದ್ದಾರೆ ಆ ಒಂದು ನಮ್ಮ ಶರಾವತಿ ಅಥವಾ ಮೇರ್ಲ್ಯಾಂಡ್ ನಲ್ಲಿ ಅಥವಾ ಕಾವೇರಿ ಕನ್ನಡ ಕೂಟ ಎಲ್ಲ ಕಡೆ ಜನ ಇದ್ದಾರೆ. ಆದ್ರೆ ನಮಗೆ ಒಂದು ಚಾಲೆಂಜ್ ಆಗಿ ಬಂದಿದ್ದೇನು ಅಂದ್ರೆ, ಅದೇ ವೀಕೆಂಡ್ ಅಲ್ಲಿ ಒಂದು ದೊಡ್ಡ ಒಂದು ಇದು ಕನ್ನಡ ಉತ್ಸವ, ಇದು ಕನ್ನಡ ಸಾಹಿತ್ಯೋತ್ಸವ ಅಂತ ಹೇಳಿ ಶರಾವತಿ ಕನ್ನಡ ಬಳ್ಳದಲ್ಲಿ. ಹಾಗಾಗಿ ಬಹಳಷ್ಟು ಕಲಾವಿದರು ಅಥವಾ ಅಲ್ಲಿನ ಅಸ್ಪೈರಿಂಗ್ ಟ್ಯಾಲೆಂಟ್ ಎಲ್ಲ ಏನಿದ್ದಾರೆ, ಅಲ್ಲಿ ಬೇರೆ ಬೇರೆ ಒಂದು ಪ್ರಾಜೆಕ್ಟ್ಸ್ಗೆ ಅಸೈನ್ ಆಗ್ಬಿಟ್ಟಿದ್ದಾರೆ. ಅವ್ರು ಆಗ್ಲೇ ಪ್ರಾಕ್ಟೀಸ್ ಮಾಡ್ಕೊಳ್ತಿದ್ದಾರೆ, ಅವ್ರು ಅಲ್ಲಿಗೆ ಹೋಗ್ಬೇಕು. ಹೀಗಾಗ್ಬಿಟ್ಟು ನಮಗೊಂದು ಅವೈಲಬಿಲಿಟಿ ಆಗೋದು ಬಹಳ ಕಷ್ಟ ಆಗುತ್ತೆ. ಆದ್ರೆ ನಮ್ಮ ಕೆಲವು ಸ್ನೇಹಿತರು ಮತ್ತೆ ಅಲ್ಲಿ ಈ ತರ ಹೆಲ್ಪ್ ಬೇಕು ಅಂದಾಗ ಅವರು ಬಹಳಷ್ಟು ಜನ ಹೆಲ್ಪ್ ಮಾಡಿದ ಹುಡುಕಿ ಇವ್ರು 3 ಜನ ಇದ್ದಾರೆ ಅಂತ ಹೇಳಿದಾಗ ನಮ್ಗೆ ಬಹಳ ಸಂತೋಷ ಆಯ್ತು. ಸೊ ಇವರು ಹೇಳ್ಬೇಕು ಅಂತಂದ್ರೆ, ಹಲೋ ಇಂಥ ಕಡೆ ಇದೆ, ನೀವು ಇಷ್ಟ ಇದೆಯಲ್ಲ, ದಯವಿಟ್ಟು ಬನ್ನಿ, ಇಷ್ಟೇ ಒಂದು ಸ್ಕ್ರಿಪ್ಟ್. ಮೋಸ್ಟ್ಲಿ ಅವ್ರವ್ರದ್ದು 3 ಒಂದೊಂದು ಸಂಕ್ಷಿಪ್ತವಾಗಿ ಅವ್ರ ಲೈನ್ಸ್ ಏನು ಅಂತ ಮಾತ್ರ ಅವ್ರಿಗೆ ಕೊಟ್ಬಿಟ್ಟು ಒಂಚೂರು ನೋಡ್ಕೊಂಡು ಬನ್ನಿ ಅಂತ ಹೇಳಿದ್ರೆ ಇಷ್ಟು ಗ್ಯಾಪ್ ಇದೆ ನಮಗೆ. ಅವತ್ತು ಬಂದಾಗ ಮಾತ್ರ ನಾವು ಒಂದಷ್ಟು ಕೆಲವು ರಿಹರ್ಸಲ್ಸ್ ಮಾಡಿ, ಇದು ನೋಡಿ, ಇದು ನಿಮ್ದು ಈ ತರ ಒಂದು ಪಾರ್ಟ್ ಇದೆ, ಇದು ನಿಮ್ಮ ಸನ್ನಿವೇಶ, ಇದು ನಿಮ್ಮ ಪಾತ್ರ ಅಂತ ಹೇಳಿ ಒಂದು ಜಾಸ್ತಿ ಏನಿಲ್ಲ, ಕೆಲವು ಸಲ ರಿಹರ್ಸಲ್ ಮಾಡಿದಂಗೆ ಅಪ್ಕ, ಅಂಡ್ ದೆನ್ ವಿಲ್ ಸೇ ಜಿಶನ್ ಲೆಟ್ಸ್ ಗೋ ಫಾರ್ ಎ ಟೇಕ್ ಅಂತ ಹೇಳಿ. ದೆನ್ ಮೇ ಬಿ 1 or 2 ಟೇಕ್ಸ್, ಎಸ್ಪೆಷಲಿ ಲೈಟಿಂಗ್ ಹಿಂಗಾಯ್ತು ಅಂತನೋ ಅಥವಾ ಆಂಗಲ್ ಇನ್ನೊಂದು ಬೇಕು ಅಂತನೋ ನಾವು ಮಲ್ಟಿಪಲ್ ಕ್ಯಾಮ್ರಾ ಆಂಗಲ್ ಶೂಟ್ ಮಾಡಿದ್ವಿ ಹೊರತು, ಅದು ಬಿಟ್ರೆ ಐ ಥಿಂಕ್ ದೇ ವರ್ ನ್ಯಾಚುರಲ್. ಥ್ಯಾಂಕ್ಫುಲಿ ಇದು ಏನು ಅಂತಂದ್ರೆ, ಅವರ ಒಂದು ವಯಸ್ಸಿಗೆ, ಅವರ ಒಂದು ಇಲ್ಲಿನ ಒಂದು ಎಕ್ಸ್ಪೆಕ್ಟೇಷನ್ಸ್ ಏನಿರುತ್ತೆ ಅಂದ್ರೆ, ಯಂಗ್ಸ್ಟರ್ಸ್ ಆಗಿ ಇಲ್ಲಿ ಒಂದು ವರ್ಲ್ಡ್ ಏನಿದೆ ಅದು ಅವ್ರಿಗೆ ಗೊತ್ತಿರುವಂತಹ ಒಂದು ಪ್ರಪಂಚ ಇದರಿಂದ ಅವ್ರು ಇನ್ನೂ ಈಸಿಯಾಗಿ ಒಂದು ಅಸಿಮಿಲೇಟರ್. ಫಾರ್ ಎಕ್ಸಾಂಪಲ್, ಇಫ್ ದೇ ವರ್ ಥ್ರೋನ್ ಇನ್ ಟು ಸಮ್ ಅದರ್ ಸಿಚುಯೇಷನ್ ದಟ್ ದೇ ಆರ್ ನಾಟ್ ಫೆಮಿಲಿಯರ್, ಒಂದು ಕನ್ನಡದ ಗ್ರಾಮೀಣ ಭಾಷೆ ಮಾತಾಡುವಂತಾನೋ ಅಥವಾ ಇನ್ನೊಂದು ಯಾವ್ದಾದ್ರು ನಿಮ್ಮ ವಯಸ್ಸಿಗೆ ಮೀರಿದಂತಹ ಪಾತ್ರ ಮಾಡಿದ್ರೆ ಅವ್ರಿಗೆ ಬೇರೆ ತರ ಒಂದು ಅನುಭವ ಆಗಿರ್ತಿತ್ತೇನೋ. ಬಟ್ ಇದರಲ್ಲಿ ಥ್ಯಾಂಕ್ಫುಲಿ ದೇ ವರ್ ಏಬಲ್ ಟು ಫಿಟ್ ವೆರಿ ವೆಲ್. ಸೊ ಹಾಗಾಗಿ ನಮಗೆ ಬಹಳ ಸಂತೋಷ. ಇನ್ನು ನಮ್ಗೆ ಅದೇ ಉದ್ದೇಶ ಏನಿದೇನು ಅಂತಂದ್ರೆ, ನಮ್ಮ ಅಬ್ದಿ ಅಮೆರಿಕಾ ಕ್ರಿಯೇಷನ್ಸ್ ನಲ್ಲಿ ನಾವು ಮಾಡ್ತಿರೋ ಕೆಲಸ ಏನಿದೆ, ಇದರಲ್ಲಿ ನಾನು ಹೇಳಿದಾಗೆ ಕರ್ನಾಟಕ ಮತ್ತು ಅಮೆರಿಕಕ್ಕೆ ಸೇತುವೆ ಆಗಬೇಕು ಅಂದಾಗ, ಆ ಸೇತುವೆನಲ್ಲಿ ಓಡಾಡೋಂಥವ್ರು ನಮ್ಮ ನೆಕ್ಸ್ಟ್ ಜನರೇಷನ್ ಕೂಡ ಆಗಿರ್ಬೇಕು. ಸೊ ಇದು ಕೂಡ ನಮಗೆ ಬಹಳ ಮುಖ್ಯ, ನಮ್ಮ ಅಬ್ಜೆಕ್ಟಿವ್ ಆಗಿ. ಸೊ ಆ ದೃಷ್ಟಿಯಿಂದ ಕೂಡ ಈ ಒಂದು ಪ್ರಾಜೆಕ್ಟ್ ನಲ್ಲಿ ನಾವು ಇದನ್ನ ಅಚೀವ್ ಮಾಡಕ್ ಸಾಧ್ಯವಾಯ್ತು. ನೈಸ್, ವೆರಿ ನೈಸ್. ಆಕ್ಚುಲಿ ಅದೇ ನಾನು ಹೇಳ್ದಂಗೆ
ನೋಡೋರ್ಗೆ ಅದು ಯಾರು ಹೊಸ ಆಕ್ಟರ್ಸ್ ಅಂತ ಎಲ್ಲೂ ಒಂದೇ ಒಂದು ಕ್ಷಣನೂ ಅನ್ನಿಸ್ಲಿಲ್ಲ. ಸೊ ನನಗೆ ಏನಕ್ಕೆ ಈ ಕ್ವೆಶನ್ ಕೇಳಿದೆ ಅಂತಂದ್ರೆ, ಎಷ್ಟೋ ಜನ ಬಡ್ಡಿಂಗ್ ಆಕ್ಟರ್ಸ್ ಇರ್ತಾರೆ ಅಂಡ್ ಇಂಟ್ರೆಸ್ಟೆಡ್ ಕೂಡ ಇರ್ತಾರೆ. ಬಟ್ ಏನೋ ಒಂದು ಬ್ಯಾರಿಯರು ನಂಗೆ ಬರಲ್ಲ ಅಂತನೋ, ಅಥವಾ ಸಮ್ಟೈಮ್ಸ್ ಕೆಲವ್ರಿಗೆ ಲ್ಯಾಂಗ್ವೇಜ್ ಬ್ಯಾರಿಯರ್ಸ್ ಇರುತ್ತೋ, ಏನೋ ಒಂದು ಒಟ್ನಲ್ಲಿ ಹೆಸಿಟೆಂಟ್ ಆಗ್ಬಿಟ್ಟು ಅಲ್ಲಲ್ಲೇ ಇದಾಗ್ಬಿಟ್ಟಿರ್ತಾರೆ. ಸೊ ಅಂಥವ್ರಿಗೆ ಅಂಥ ಆಕ್ಟರ್ಸ್ಗೆ ಸ್ವಲ್ಪ ಎನ್ಕರೇಜ್ ಆಗ್ಲಿ, ಸ್ವಲ್ಪ ಮೋಟಿವೇಶನ್ ಬರ್ಲಿ ಅನ್ನೋ ಉದ್ದೇಶಕ್ಕೆ ಕೇಳಿದ್ದು. ಸೊ ಹಾಗೇನೆ ಇನ್ನೊಂದು ಒಬ್ರ ಬಗ್ಗೆ ಮಾತಾಡ್ಲೇಬೇಕು ಅಂತಂದ್ರೆ ಅದು ನಮ್ಮ ಲಕ್ಷ್ಮೀ ಹರೀಶ್ ಅವರು. ಸೊ ವಂಡರ್ಫುಲ್ ಆಕ್ಟಿಂಗ್ ಅವ್ರು ಕೂಡ. ಲೈಕ್ ಮೊದಲನೇ ಸೀನ್ ಇಂದ ಹಿಡಿದು ಕೊನೆ ಸೀನ್, ಲೈಕ್ ಇನ್ಫ್ಯಾಕ್ಟ್ ಕೊನೆ ಸೀನ್ ಅಂತ ಅಂದ್ರೆ ಲೈಕ್ ನಿಜವಾಗ್ಲೂ ಗೂಸ್ ಬಂಪ್ಸ್ ಬರುತ್ತೆ ಫಸ್ಟ್ ಇಂದ ಲಾಸ್ಟ್ ತನಕ ನೋಡೋ ಅಷ್ಟೊತ್ತಿಗೆ. ಹಾಗೆ ಐ ಮೀನ್ ಶಿ ಆಲ್ಸೋ ಮೈಟ್ ಹ್ಯಾವ್ ಹ್ಯಾಡ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ವಿತ್ ಬಾಬು ಹಿರಣ್ಣಯ್ಯ ಸರ್. ಯಾಕಂದ್ರೆ ಅವ್ರ ಪ್ರತಿ ಸೀನ್ಗಳಲ್ಲೂ ಕೂಡ ಶಿ ಹ್ಯಾಸ್ ಆಕ್ಟೆಡ್ ದ ಮೋಸ್ಟ್ ವಿತ್ ಬಾಬು ಸರ್. ಸೊ ಹೇಗಿತ್ತು ಇವ್ರ ಈ ಶೂಟಿಂಗ್ ಟೈಮ್, ಹೇಗಿರ್ತಾ ಇತ್ತು ಈ ಕಾನ್ವರ್ಸೇಷನ್ಸ್ ಎಲ್ಲ? ನಿಮ್ಗೆ ಹೆಂಗ್ ಮಲ್ಟಿಪಲ್ ಶಾರ್ಟ್ಸ್ ತಗೋತಾ ಇದ್ರಾ, ಒಂದೊಂದೇ ಶಾರ್ಟ್ಸ್ ಅಲ್ಲಿ ನಡೀತಾ ಇತ್ತಾ, ಹೇಗ್ ನಡೀತಾ ಇತ್ತು ಈ ಕಾನ್ಸೆಪ್ಟ್ ಅಂದ್ರೆ ಈ ಡೈಲಾಗ್ಸ್ ಕಾನ್ವರ್ಸೇಷನ್ಸ್ ಎಲ್ಲ ಅವರಿಬ್ರು ಮಧ್ಯದಲ್ಲಿ? ನಮ್ಮ ಈ ಸ್ಫೂರ್ತಿ ಪಾತ್ರ ಮಾಡುವಂತ ಲಕ್ಷ್ಮಿ ಅವರು ಆಬ್ವಿಯಸ್ಲಿ ಶೀಸ್ ಪಾರ್ಟ್ ಆಫ್ ಅಬ್ದಿ ಅಮೆರಿಕಾ. ಅಂಡ್ ದೆನ್ ಇದರಲ್ಲಿ ಮುಖ್ಯವಾಗಿ ಏನಾಗುತ್ತೆ ಅಂತಂದ್ರೆ ಒಂದು ಜವಾಬ್ದಾರಿ ಪ್ರೊಟಗನಿಸ್ಟ್ ಆಗಿ ಒಂದು ಬಹಳ ದೊಡ್ಡದದು. ಅದರಲ್ಲೂ ಎರಡನೇದು ಚಾಲೆಂಜ್ ಏನು ಅಂದ್ರೆ ಟು ಹ್ಯಾವ್ ದಟ್ ಕೈಂಡ್ ಆಫ್ ಎ ಸ್ಕ್ರೀನ್ ಶೇರ್ ವಿತ್ ನನ್ ಅದರ್ ದನ್ ಬಾಬು ಹಿರಣ್ಯ. ಸೊ ಹಾಗಾಗಿ ಐ ಥಿಂಕ್ ಇಟ್ ವಾಸ್ ಸರ್ಟನ್ಲಿ ಅ ಬಿಗ್ ಚಾಲೆಂಜ್ ಆ ದೃಷ್ಟಿಯಲ್ಲಿ ನೋಡಿದ್ರೆ. ಬಟ್ ಐ ಥಿಂಕ್ ದ ರಿಸಲ್ಟ್ ಈಸ್ ಫಾರ್ ಎವ್ರಿಬಡಿ ಟು ಸಿ, ರೈಟ್? ಒಂದು ಹಾಗಾಗಿ ಇನ್ನೊಂದೇನು ಅಂದ್ರೆ ನಾನು ನಿರ್ದೇಶಕನಾಗಿನೇ ಒಂದು ಕಲ್ತ್ಕೊಳ್ಳುವಂತಹ ಒಂದು ಸನ್ನಿವೇಶ ಕೂಡ. ನಾನು ಎಷ್ಟೊಂದು ರಂಗಭೂಮಿ ಚಟುವಟಿಕೆಗಳಿಗೆ ಕೆಲಸ ಮಾಡಿದ್ರು ಕೂಡ ಇವತ್ತಿಗೂ ಕೂಡ ನಡೀತಿರುತ್ತೆ. ನಮ್ಮ ರಂಗತರಂಗ ಬಾಸ್ಟನ್ ಅಂತ ಇದೆ, ಮತ್ತೆ ನಮ್ಮ ಚಿನ್ಮ ಮಿಷನ್ ಬಾಸ್ಟನ್ ಅಲ್ಲಿ ಕೂಡ ನಾನು ಕನ್ನಡ ಪರ ಚಟುವಟಿಕೆಗಳು ನಡೀತಿರುತ್ತೆ. ನಮ್ಮ ಕನ್ನಡ ಕ್ಲಾಸ್ ಮೂಲಕ ಇದೆಲ್ಲ ನಡೀತಾ ಇರುತ್ತೆ. ಆದ್ರೆ ಈ ಒಂದು ಕ್ಯಾಮ್ರಾ ಹಿಂದೆ ನಿಂತ್ಕೊಂಡಾಗ ನನಗೆ ಆಬ್ವಿಯಸ್ಲಿ ಡಿಪೆಂಡಿಂಗ್ ಆಗಿ ನಾನು ಮ್ಯೂಸಿಷಿಯನ್ ಅಲ್ಲ. ಸೊ ನಮ್ಗೆ ಏನು ಅಂತಂದ್ರೆ ಮುಖ್ಯವಾಗಿ ಲಾಂಗ್ ಶಾರ್ಟ್ಸ್ ಹೆಂಗ್ ಬರಬೇಕು, ಎಸ್ಟಾಬ್ಲಿಷ್ಮೆಂಟ್ ಶಾರ್ಟ್ಸ್ ಹೆಂಗ್ ಬರಬೇಕು, ಮತ್ತೆ ಆಮೇಲಿಂದ ಒಂದು ಕ್ಲೋಸ್ ಅಪ್ ಅಲ್ಲಿ ಹೇಗೆ ಲೈಟಿಂಗ್ ಬರಬೇಕು, ಇದೆಲ್ಲ ಆನ್ ದ ಗೋ ಕಲ್ತ್ಕೊಳ್ತಾ ಇದ್ದೀನಿ. ಅಂಡ್ ಆಫ್ ಕೋರ್ಸ್ ಐ ಆಮ್ ರಿಲೈಯಿಂಗ್ ಅಪಾನ್ ಬಾಬು ಸರ್ ಆಲ್ಸೋ ವಿತ್ ಹಿಸ್ ಹ್ಯೂಜ್ ಎಕ್ಸ್ಪರ್ಟೀಸ್ ಅಂಡ್ ಎಕ್ಸ್ಪೀರಿಯನ್ಸ್ ಇನ್ ದಿಸ್ ಅಂಡ್ ಝೀಷನ್, ರೈಟ್? ಸೊ ಅವಾಗ ಏನಾಗುತ್ತೆ, ದೆನ್ ವಿ ಹ್ಯಾವ್ ಟು ಲುಕ್ ಎಟ್ ಬೇರೆ ಕಲಾವಿದರು ಯಾರು ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ, ಅವ್ರಿಗದು ಬೇರೆ ರೀತಿಯಲ್ಲಿ ಒಂದು ಅನುಭವ ಆಗುತ್ತೆ. ಯಾಕೆಂದ್ರೆ ಒಂದೇ ಡೈಲಾಗ್ ಅನ್ನ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಕ್ಲೋಸ್ ಅಪ್ ಶಾರ್ಟ್ಸ್ ನಲ್ಲಿ ಒಂದೇ ಡೈಲಾಗ್ ಒಂದು ಇಂಟ್ರಾಕ್ಷನ್ಸ್ ಬಹಳಷ್ಟು ಮಹತ್ತರವಾದ ಇಂಟ್ರಾಕ್ಷನ್ಸ್ ಇದೆ ಅವರಿಬ್ಬರ ಮಧ್ಯೆ. ಸ್ಫೂರ್ತಿ ಮತ್ತೆ ಮೂರ್ತಿ ಅನ್ನೋ ಒಂದು ಎರಡು ಪಾತ್ರಗಳ ಮಧ್ಯೆ ಇರುವಂತಹ ಒಂದು ಇಂಟ್ರಾಕ್ಷನ್ಸ್ ಏನಿದೆ ಅದು ಬಹಳ ಮುಖ್ಯವಾದದ್ದು ಒಂದು ಕಥಾನಕಕ್ಕೆ. ಸೊ ಹಾಗಾಗಿ ನಾವು ಅದನ್ನ ಬಹಳಷ್ಟು ಅವರ ಅಭಿನಯಕ್ಕೆ ಕೂಡ ಒತ್ತು ಕೊಡುವಂತಹ ಒಂದು ಸನ್ನಿವೇಶಗಳು. ಸೊ ಹೀಗಿದ್ದಾಗ ಮಲ್ಟಿಪಲ್ ಆಂಗಲ್ಸ್ ತೋರಿಸ್ಬೇಕು, ಅವರ ಒಂದು ಎಮೋಷನ್ಸ್ ಕ್ಯಾಪ್ಚರ್ ಮಾಡಬೇಕು, ಇದೆಲ್ಲ ಒಂದು ಉದ್ದೇಶ ಇರ್ತಲ್ಲ. ಸೊ ಐ ಥಿಂಕ್ ಅವಾಗೇನಾಗುತ್ತೆ, ಎವ್ರಿ ಟೈಮ್ ಯುರ್ ಗೋನ್ ಹ್ಯಾವ್ ದ ಸೇಮ್ ಡೈಲಾಗ್ ರಿಪೀಟೆಡ್ ಫಾರ್ ಡಿಫ್ರೆಂಟ್ ಕ್ಯಾಮ್ರಾ ಆಂಗಲ್ಸ್. ಅದೇನಾಗುತ್ತೆ, ಆ ಒಂದು ಇಂಪ್ರೂವೈಸೇಷನ್ಗೂ ಅವಕಾಶ ಆಗುತ್ತೆ. ಆದ್ರೆ ಆ ಸೀನ್ ಕಂಟಿನ್ಯೂಟಿಗೋಸ್ಕರ ಅದನ್ನ ಒಂದು ಮೇಂಟೈನ್ ಮಾಡ್ಬೇಕಾಗುತ್ತೆ. ಇದೆಲ್ಲ ನಾವು ಆನ್ ದ ಗೋ ಕಲ್ತ್ಕೊಳ್ತಾ ಇದ್ದೀವಿ. ನಾನು ಕೂಡ ಕಲ್ತ್ಕೊಳ್ತಾ ಇದ್ದೀನಿ. ಅಂಡ್ ಒಬ್ಬ ಕಲಾವಿದರು ಯಾರು ಕ್ಯಾಮ್ರಾ ಫೇಸ್ ಮಾಡ್ತಾರೆ ಅವರು ಕಲ್ತ್ಕೊತಾರೆ. ಸೊ ಹಾಗಾಗಿ ಐ ಥಿಂಕ್ ಇಟ್ ವಾಸ್ ಎ ವಂಡರ್ಫುಲ್ ಲರ್ನಿಂಗ್ ಆಪರ್ಚುನಿಟಿ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ಅಗೇನ್ ಎಡಿಟಿಂಗ್ ಇದೆಲ್ಲ ನೋಡಿದಾಗ ಎಡಿಟಿಂಗ್ ಮೇಲೆ ಕೂಡ ಪ್ರಭಾವ ಬೀಳುತ್ತೆ. ಎಷ್ಟೊಂದು ಒಳ್ಳೆ ಶಾರ್ಟ್ಸ್ ತಗೊಂಡಾಗ ನಾವು ಕೂತ್ಕೊಂಡು ಅದನ್ನ ಆಯ್ತು ಎಡಿಟಿಂಗ್ ಮಾಡ್ಬೇಕಾದ್ರೆ ಬಾಬು ಶ್ರೀನಿವಾಸ್ ಏನಿದ್ದಾರೆ, ಅವ್ರು ಬೆಂಗಳೂರಲ್ಲಿದ್ದಾರೆ, ಅವ್ರಿಗೆ ಇದು ಒಂದು ಚೂರು ಅವ್ರು ಬೆಂಗಳೂರಿದ್ರಿಂದ ಅವ್ರು ಇದನ್ನು ನೋಡಿಲ್ಲ ಮುಂಚೆ, ಒಂಚೂರು ಪರಿಚಯ ಇಲ್ಲ. ಹಾಗಾಗಿ ನಾವು ಕೂತ್ಕೊಂಡು ನಮ್ಮ ಕಡೆಯಿಂದ ಒಂದಷ್ಟು ಹೋಮ್ವರ್ಕ್ ಮಾಡಿ ಈ ತರ ಒಂದಷ್ಟು ಗುಡ್ ಶಾರ್ಟ್ಸ್ ಅಂತ ಹೇಳಿ ಅದನ್ನ ನೋಡ್ಕೊಂಡು ನಂತರ ಅವ್ರ ಜೊತೆ ಕೆಲಸ ಮಾಡಿ ಅದನ್ನ ಎಡಿಟಿಂಗ್ ಇಂಪ್ಲಿಮೆಂಟ್ ಮಾಡ್ಕೊಂಡು ಬಂದಾಗ ಒಂದು ರೀತಿಯಲ್ಲಿ ಇದು ಎ ಟು ಝಿ ಒಂದು ರೀತಿಯಲ್ಲಿ ನಮಗೆ ಒಳ್ಳೆಯ ಒಂದು ಅನುಭವ ಬಂದಿದೆ ಆ ದೃಷ್ಟಿಯಿಂದ. Nice, nice. Very good, very good. So, yeah, it was very ಒಂಥರ ತುಂಬಾ ಇಂಟ್ರೆಸ್ಟಿಂಗ್ ಇದು. So, my next question is for both of you. Like, I want both of you to answer this one. So, first one, ಮಧು ಅವ್ರಿಗೆ. So, ಎಷ್ಟು ದಿನಗಳಾಯ್ತು ಶೂಟಿಂಗ್ ಮಾಡಕ್ಕೆ?
total. And like I said, this is having a plethora of talents, right from Babu sir to Praveen Dira, ಹಾಗೆ ಸಿಂಗರ್ ಆಗಿರ್ಬೋದು, ಹಾಗೆ ನಮ್ಮ ಬಡ್ಡಿಂಗ್ ಆಕ್ಟರ್ಸ್ ಆಗಿರ್ಬೋದು, ಅಂಡ್ ಅಮೇಜಿಂಗ್ ಕ್ಯಾಮ್ರಾಮೈಸೇಷನ್ ಆಗಿರ್ಬೋದು. ಸೊ was there any fun fact which were like funny thing which was going on in during the shooting? You might have had amazing time with this entire team. So, do you remember any such incidents which you would like to share with us? Because there were a couple of incidents. Okay, so let me tell you one very interesting incident. So Mm. usually when we get out to shoot a film, be it 10 minutes or 3 hours, we take all our equipment, everything. Even if we don't want something, we just take it, so maybe we need it. There was a place in the JSS temple where people stay, short stay place. They were so kind, to host us and let us film there. So we are so thankful to them. Plus, Madhu sir, amazing dinner we had there in the night. So there was an incident where I had a couple of big lights, which you use in the night. If it's totally dark, you use those lights. There was one room where all that light failed. It wasn't working for what we wanted. And then I saw some construction lights, so so you're in Canada, so you know how construction lights are in the United States. They are not like our lights, filming lights. Right. They're very hot. They're lights from 1960s. Right. We call them tungsten in our language. Very hot. If you sit in front of that light for 2 minutes, your skin will burn. Mm-hmm. I told him, I said, you don't have a choice. We need to use this. He said, go with it. If it works, only this works here. This is a very strange environment. It's a strange shot. It has to look natural. So we will replicate the sun. So it was raining that day, so there was no sun. It was an overcast day. For a while, a lot of clouds, no light. We had to throw that construction light from outside the window to create a fake sun. I mean, those are the only lights which can be used for that. Our lights are in the daytime. You can't create sun. You know how big the sun is. Of course, yeah. But that was strange. I mean, when I saw the shot later, I was like, man, what the hell just happened? The things which you've been experiencing for 24 years, suddenly your perspective changes. So I was like, oh, these $50 construction lights were better than my lights. In this, my lights failed. The construction light didn't. So it's a very strange, but it was a very strange thing for me. Right. Yeah. Since the last 4, 5, 6 months, I tell people buy construction lights. They think I'm crazy. So they're like, oh, what are we going to do with this? I'm like, sometimes you need the sun. Only these lights create a fake sun. We can't do it with our lights. Our lights are too, I don't know, fragile, should I call it, low power. They are good for the face, they're not good for the environment. So yeah, Right. it was a strange experience. Madhu sir, over to you. You should have a couple of more to tell us. Yeah, certainly. The whole experience was very different. Going back to your question, right? ಇದನ್ನ ಒಂದು 4 days ಅಲ್ಲಿ 3 to 4 days ಅಲ್ಲಿ ಇಂಪ್ಲಿಮೆಂಟೇಷನ್ ಆಯ್ತು. ಬಟ್ ಅಫ್ ಕೋರ್ಸ್ ಒಂದು 4 ತಿಂಗಳ ಮುಂಚಿನಿಂದ ಒಂದು ಕತೆ ಬರೆಯಕ್ಕೆ ಶುರುವಾಗಿದ್ದು, ಮತ್ತೆ ಸ್ಕ್ರಿಪ್ಟ್ ನ ಒಂದು 3-4 ರಿವಿಷನ್ ಆಗಿತ್ತು. ಡಿಫ್ರೆಂಟ್ ಪೀಪಲ್ ರಿವ್ಯೂಡ್ ಇಟ್ ಅಂಡ್ ದೆನ್ ಒಂದಷ್ಟು ಕಾಮೆಂಟ್ಸ್ ಇಂಪ್ಲಿಮೆಂಟ್ ಮಾಡೋದು. ಅಂಡ್ ದೆನ್ ಒನ್ ಥಿಂಗ್ ಐ ಲರ್ನ್ ಫ್ರಮ್ ಬಾಬು ಸರ್ ಇಸ್ ದಟ್ once you go through certain number of revisions and you say, this is my script, this is it, stick to it, right? Which means that under artha, you should do all the homework properly. Put your mind very well, not like, you come to the scene, come to the shooting place and then start changing. Oh, can I do it this way or that way? Because that creates chaos in everybody's minds, mentally, right? So to have that basic equilibrium in everybody's mind, have the script ready. Perfect script ready. Take your time. So adondu kaltkondiದೆ. So coming back to interesting anecdotes ಅಂತಂದ್ರೆ, again, some of these places we have not visited before, right? Due to logistics, we now visit madilla. We can only imagine. We might have had some pictures about how an office looks like, how a particular hallway looks like, or what are the things available in JSS premises namgoskara. So adella gottilla, right? So but ಅಲ್ಲಿ ಹೋದಾಗ we are evolving as things appear in front of us. Oh, we can do this here. We can place the camera here. We can put a camera light over there. All those things. But one thing that was funny is that we are doing this particular finale conversation between Spurti and Murthy in the backyard, and then we kept
kept getting interrupted by the local train passing by. Okay. So we had to, because obviously we are doing the audio recording. Literally, it's not the audio was not done with the dubbing in the studio. We did not do that. We were having Zishan capture the audio right then and there with the help of an additional recorder. So which means that we need to have the ambience right. So ಈ ತರ ಒಂದು ಅದು ಟ್ರೈನ್ ಹೋಗ್ತಾ ಇದ್ರೆ ಅದು ಕರ್ಕಶವಾದ ಧ್ವನಿ ಬರ್ತಾ ಇದೆ ರಿಪೀಟೆಡ್ಲಿ ಬರ್ತಾ ಇರುತ್ತೆ. ನಮಗೆ ಇನ್ನೊಂದು 2-3 ಸಾಲ್ ಹೇಳ್ಬಿಟ್ರೆ ಒಂದು ಇಂಟ್ರಾಕ್ಷನ್ ಆಗೋಬಿಟ್ರೆ ಸಾಕಪ್ಪ ಅಂತ ಹೇಳಿ ವಿ ಸ್ಪೆಂಟ್ ಆಲ್ಮೋಸ್ಟ್ ಲೈಕ್ ಲಾಟ್ ಆಫ್ ಟೈಮ್ ಅಂಡ್ ತಲೆ ಮೇಲೆ ನೆತ್ತಿ ಮೇಲೆ ಸುಡುವಂತಹ ಬಿಸಿಲು, ಅದೆಲ್ಲ ಒಂದು ವಿಚಿತ್ರ ಅನುಭವ ಅಂತ ಅನಿಸ್ತು. ಅಟ್ ದ ಸೇಮ್ ಟೈಮ್ Zishan is worried about, okay, light is going to change from the previous capture, how do I manage this one now? So all that, I'm like, okay, this is very different and very different from what I go through on a stage for a drama, right? ಅಲ್ಲಿ ಏನು ಅಂದ್ರೆ ಜನಗಳು 50 ಜನ ಬಂದ್ರೆ ನಾವು ಖುಷಿಯಾಗಿ ಒಂದು ಡ್ರಾಮಾ ಮಾಡಿ ಬಿಸಾಕ್ಬಿಡ್ತೀವಿ. ಇಲ್ಲಿ ಹಂಗಾಗಲ್ಲ. ಇಲ್ಲಿ ಸಾವಿರಾರು ಪರಿಕರಗಳು ನಮ್ಮ ಪರಿಸರ ಎಲ್ಲ ಒಟ್ಟಿಗೆ ಕೂಡಿ ಬಂದು ನಮ್ಮ ಹಣೆ ಬರ ಸರಿ ಇರ್ಬೇಕು ಅವಾಗ. ಸೊ ಇದೊಂದು ಥಿಂಗ್ ನಮಗೆ ಎಕ್ಸ್ಪೀರಿಯನ್ಸ್ ಆಗಿದ್ದು. ಯಾಕಂದ್ರೆ ಎಲ್ಲ ನಿಮ್ ಕೈಲಿದ್ರು ಕೂಡ ದೇರ್ ಇಸ್ ಸ್ಟಿಲ್ ಲಾಟ್ ಆಫ್ ಥಿಂಗ್ಸ್ ವಿಚ್ ಇಸ್ ನಾಟ್ ಇನ್ ಅವರ್ ಹ್ಯಾಂಡ್ಸ್, ರೈಟ್? ಇನ್ನೊಂದು ನಮಗೆ ಇಂಟ್ರೆಸ್ಟಿಂಗ್ ಇದಾಗಿದ್ದು ಅಂತಂದ್ರೆ cameo roles. For example, we need some people to appear just for a few seconds doing some cameo roles. Hagagi, we just pulled Zishan's friend who was helping him out. Zishan, what's his name? His name is Gurpreet Singh. Gurpreet Singh, Gurpreet Singh, that's Yeah. right. And then of course, and our friend Nagshankar also pitched in, and then that cameo was great experience. And then most importantly, ನಮಗೆ ಇನ್ನೊಂದು ಏನು ಅಂತಂದ್ರೆ JSS ನಲ್ಲಿ ಒಂದು ಚಾಮುಂಡೇಶ್ವರಿ ದೇವಾಲಯದಲ್ಲಿ ಕೂಡ ಶೂಟ್ ಮಾಡಕ್ಕೆ ನಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಅವಕಾಶ ಕೊಟ್ಟರು. ಒಂದು ಸನ್ನಿವೇಶ ಕೂಡ ಇತ್ತು ಅದರಲ್ಲಿ, ನೀವು ನೋಡಿದಾಗೆ ಕಿರುಚಿತ್ರದಲ್ಲಿ ನೋಡಿದ ಹಾಗೆ ಅದೆಲ್ಲ ಕೂಡ ಬಂದಿದ್ದು ನಮಗೆ ಬಹಳ ಸಂತೋಷ ಅಂತ ಅನಿಸ್ತು. ಸೊ ಹಾಗಾಗಿ we were able to enjoy all those experiences. Nice. Pallavi, I would like to Yeah. add one thing. So Yes, please. Madhu sir mentioned everyone, he forgot himself. So there was a scene where in a corridor suddenly he said, okay, now I'm going to come and speak to Lakshmi. So I said, okay, we'll do it. It was pretty nice controlled environment. We tried a couple of angles. When I saw him on screen, I was like, you should act more than doing anything else. You look so good on screen. You are so natural. You're so good. So he has an amazing. If you watch the movie, he has an amazing cameo in the movie. He does. Yes. And he actually looks very good on screen. I mean, he should act more. He does. He should. Yes. I totally agree with that. Thank you for that. Yeah. Certainly, we look forward to opportunities, but of course, I have always had my first love as the theater. I've been doing a lot of stage plays in the Boston area, and of course, when I was in Bangalore as well. But thankfully, all that experience is what has taken us here. In fact, for that matter, I just have to also remember a couple of other guys who were kind of influential for me to think about short movies. Back in 2015, 2017 time frame, we used to have a couple of Infosys guys who used to work here. They were here on deputation in Boston. Their names are Kishan Badrinath and Vijay Aralgupi. So they are actually well-established names in the Kannada short movie world. Okay. In fact, Vijay is trying to do something big in the Kannada, films as well. But those guys were instrumental in offering me a role in their short movie called as Bhasa, which is still on YouTube. So where I played the role of a doctor. So that was my first experience trying to be part of a short movie. Just being able to understand the camera, angles, and then how we have to probably do certain things in a specific way, and then control your body language to be able to. As I said, I come from a stage where everything has to be exaggerated to appeal to the audience, but here, Yes. in front of a camera is a different ball game altogether. So they started putting that sense in me back then, and then of course we are trying to carry forward with all the experiences that come along in the current situation. So yeah, thanks, Zishan. Absolutely. Madhu sir, working on stage and exaggerated acting, I understand, but you have only one take over there. You can't redo the shot. Correct. So I really admire people from the stage. So dedication, practice, and perfection goes into stage. I have worked with actors, veteran actors from Bollywood,
they would give 50, 60 takes, and they would come and see their shot and they would say, no, this is crap, we'll do it again. So, hats off to the people from stage like you, like Nasiruddin Shah, like Om Puri. You have one take, you just go there, just do it and leave. I mean, that's a job well done. It's a stage is a very difficult place. Absolutely. Yes, yes, yes. So since we are already discussing this, so I wanted to ask Madhu sir as well the same question which I asked Vishan. So, what is one advice that you give Madhu sir for anybody who would like to enter this field? Because this is one big question. Like, one thing is, how do I approach, who do I approach, and what skills do I need to, enter this one? It's not easy. It's not, it's same as the real film industry. So, what is one advice that you give for them? Only one word answer will be passion. Okay. Passion is very much important, and then perseverance is another part of having that passionate approach. ಏನಾಗುತ್ತೆ ಅಂತಂದ್ರೆ ಇಲ್ಲಿ ಅಗೈನ್ ವಾಟ್ ಸ್ಕಿಲ್ಸ್ ಯು ಬ್ರಿಂಗ್ ಅಂತ ಹೇಳ್ತಾರಲ್ಲ, ಅದು ನಿರ್ದಿಷ್ಟವಾಗಿ ಹೇಳಕ್ಕಾಗಲ್ಲ. ಇದಿಷ್ಟು ಇಟ್ಕೊಂಡು ಬಂದ್ರೆ ಇದು ಮಾಡ್ಬೋದು. ಯಾಕಂದ್ರೆ ಕೆಲವ್ರಿಗೆ ಒಂದು ಕ್ಯಾಮ್ರಾ ಮುಂದೆ ಚೆನ್ನಾಗಿ ನಟನೆ ಮಾಡ್ತಾರೆ, ಇನ್ ಕೆಲವ್ರಿಗೆ ಬೇರೆ ಒಂದು ತಂತ್ರಜ್ಞಾನದ ಬಗ್ಗೆ ಒಂದು ಅಭಿರುಚಿ ಇರುತ್ತೆ, ಅಥವಾ ಇನ್ ಕೆಲವರು ಏನಾಗುತ್ತೆ ಅಂತಂದ್ರೆ ದೇ ಆರ್ ಗುಡ್ ಎಟ್ ಕೋಆರ್ಡಿನೇಟಿಂಗ್ ಥಿಂಗ್ಸ್, ರೈಟ್? ಅಥವಾ ಅವರಿಗೆ ಕ್ಯಾಮ್ರಾ ಮುಂದೆ ಅಭಿನಯ ಮಾಡು ಅಂತಂದ್ರೆ ಅವ್ರು ಇನ್ನೇನಾದ್ರು ಒಂದು ಇಂತರ ಇರ್ಸ್ಪಾನ್ಸ್ ಪಡ್ಕೋತಾರೆ. ಸೊ ಹಾಗಾಗಿ ಒಂದ್ ರೀತಿಲಿ ಏನಾಗುತ್ತೆ ಅಂತಂದ್ರೆ ಎಲ್ಲದನ್ನು ರೆಡಿ ಮಾಡ್ಕೊಂಡು ನಾವು ಬರ್ತೀನಿ ಅಂತ ಹೇಳಕ್ಕಾಗಲ್ಲ. ಸೊ ಹಾಗಾಗಿ ಏನಾಗುತ್ತೆ ಅಂದ್ರೆ ಇನ್ ಮೈ ವ್ಯೂ ಐ ಥಿಂಕ್ ಯು ಹ್ಯಾವ್ ಟು ಲುಕ್ ಎಟ್ ಬೇಬಿ ಸ್ಟೆಪ್ಸ್ ಗೆಟಿಂಗ್ ಯು ದೇರ್, ರೈಟ್? ಸೊ ವಾಟ್ ಆರ್ ದ ಬೇಬಿ ಸ್ಟೆಪ್ಸ್? ಒಂದೇನು ಅಂತಂದ್ರೆ ಅಟ್ಲೀಸ್ಟ್ ಇವಾಗ ಕಿರುಚಿತ್ರ ಅಂತ ಹೇಳ್ಕೊಂಡು, ಯಾಕಂದ್ರೆ ನಾವು ನಮ್ಮ ಒಂದು ಅಬ್ದಿ ಅಮೆರಿಕ ಕ್ರಿಯೇಷನ್ಸ್ ಅಲ್ಲಿ ಬಹಳಷ್ಟು ಡೈವರ್ಸಿಫೈಡ್ ಕಂಟೆಂಟ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ನಮ್ದೇ ಬೇರೆ ಅಪ್ರೋಚ್ ಇದೆ. ನಮ್ಮ ಅಪ್ರೋಚ್ಗೆ ಟೆಕ್ನಾಲಜಿ ಇಸ್ ದ ಬ್ಯಾಕ್ ಡ್ರಾಪ್, ಅವರ್ ಮೇನ್ ಸ್ಟೇ ಅಲ್ಲಿ. ಹಾಗಾಗಿ ಅಂತ ಒಂದು ವೈಡ್ ಅಪ್ರೋಚ್ ತಗೊಳ್ಳೋದು ಬೇಡ. ಬಟ್ ಕಿರುಚಿತ್ರನೇ ಮಾಡಬೇಕು ಅಂತ ಆಸ್ಪಿರೇಷನ್ಸ್ ಇರೋರಿಗೆ, ನಾನು ಅಷ್ಟೊಂದು ಜಾಸ್ತಿ ಎಕ್ಸ್ಪೀರಿಯನ್ಸ್ ಇಲ್ದಿರೋನು, ಆದ್ರೂ ಕೂಡ 2-3 ಕಿರುಚಿತ್ರ ಮಾತ್ರ ನನ್ನ ಒಂದು ಗಮನದಲ್ಲಿ, ಅಂದ್ರೆ ನನ್ನ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಅಲ್ಲಿ ಇರೋದ್ರಿಂದ ಅಷ್ಟರ ಮಟ್ಟಿಗೆ ನನಗೇನು ತಿಳಿದು ಹೇಳಕ್ ಇಷ್ಟಪಡೋದಾದ್ರೆ, ಒಂದು ಹ್ಯಾವ್ ಎ ಗುಡ್ ಸ್ಕ್ರಿಪ್ಟ್, ಒಂದು. ಎರಡನೇದಾಗಿ ಅದರಲ್ಲಿ ಹೇಳೋದನ್ನ ನೇರವಾಗಿ ಹೇಳಬೇಕು. ಅಂಡ್ ದೆನ್ ಅಫ್ಕೋರ್ಸ್ ಎಲ್ಲದನ್ನು ಬಿಡ್ಸ್ ಹೇಳ್ತಾ ಕೂತ್ಕೊಳ್ಳೋಕ್ಕಾಗಲ್ಲ ಪ್ರೇಕ್ಷಕರಿಗೆ. ಹಾಗಾಗಿ ಎಷ್ಟು ಹೇಳಬೇಕು, ಮಿಕ್ಕಿದ್ದನ್ನ ಪ್ರೇಕ್ಷಕರಿಗೆ ಎಷ್ಟು ಊಹೆ ಮಾಡ್ಕೊಳ್ಳೋಕೆ ಬಿಡಬೇಕು, ಅದು ಡಿಸೈನ್ ಮಾಡೋವರ ಅಥವಾ ನಿಮ್ಮ ಒಂದು ಸ್ಕ್ರಿಪ್ಟ್ ಬರೆಯೋರ ತಲೆಯಲ್ಲಿ ಹೇಗೆ ಮೂಡುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನೊಂದು ನೆಕ್ಸ್ಟ್ ಏನಾಗುತ್ತೆ ಅಂತಂದ್ರೆ ಲಾಜಿಸ್ಟಿಕ್ಸ್ ನ ಪ್ಲಾನ್ ಮಾಡ್ಕೋಬೇಕು. ಲಾಜಿಸ್ಟಿಕ್ಸ್ ಪ್ಲಾನ್ ಮಾಡ್ಕೊಂಡು ಅದಕ್ಕೆ ಬೇಕಾದಂತಹ ಪದಾರ್ಥಗಳಿರ್ಬೋದು ಅಥವಾ ಪರಿಸರ ಹೇಗಿದೆ ಅಂತ ಮುಂಚೆನೆ ಅಣಿ ಮಾಡಿಟ್ಕೊಂಡ್ರೆ ಅದೊಂದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ಮುಖ್ಯವಾಗಿ ಇನ್ನೊಂದು ಏನು ಅಂತಂದ್ರೆ, ನಿಮ್ಮ ಜೊತೆ ವರ್ಕ್ ಮಾಡುವಂತ ಒಂದು ತಂಡ, ಆ ತಂಡ ಮಾತ್ರ ಬಹಳಷ್ಟು ಕೊಹೆಸಿವ್ ಆಗಿ ವರ್ಕ್ ಮಾಡಬೇಕು. ಒಂದು ಟೈಮ್ ಲೈನ್ ಇಟ್ಕೊಂಡು ಹೋಗಿರ್ತೀವಲ್ಲ, ಅದರಲ್ಲಿ ಅದ್ರ ಪ್ರಕಾರ ಮಾಡ್ಕೊಂಡ್ ಬರ್ಬೇಕು. ಇದು ಒಂದು ತಂಡದ ಬಗ್ಗೆ ಬಹಳಷ್ಟು ಇಂಪೆಟಸ್ ಕೊಡ್ಬೇಕಾಗತ್ತೆ, ಒಂದು ಒತ್ತು ಕೊಡ್ಬೇಕಾಗತ್ತೆ. ಆ ತಂಡದಲ್ಲಿ ಏನಾಗುತ್ತೆ ಅಂತಂದ್ರೆ ಅವ್ರವ್ರದ್ದೇ ಆದಂತ ನಿರ್ದಿಷ್ಟ ಕಾರ್ಯಗಳನ್ನ ಮಾಡ್ಕೊಳ್ಳುವಂತ ಒಂದು ಯೋಗ್ಯತೆ ಇರಬೇಕು ಅವ್ರಿಗೆ. ಅಂತದನ್ನ ಮಾಡ್ಕೊಂಡು ಬಂದಾಗ ಏನಾಗುತ್ತೆ, ಕ್ಯಾಪ್ಟನ್ ಆಗಿ ಒಬ್ಬ ಡೈರೆಕ್ಟರು he doesn't have to do everything, he doesn't have to know everything, but ಯಾರು ಏನೇನ್ ಮಾಡ್ತಿದ್ದಾರೆ, ಯಾರಿಗೆ ಏನ್ ಕೆಲಸ ವಹಿಸಿದ್ದೀನಿ, ಅವರಿಂದ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದೇನು, ಇದೆಲ್ಲದನ್ನು ನಾ ಹೆಂಗೆ ಒಟ್ಟಿಗೆ ತಗೊಂಡ್ಬರೋದು ಹೇಗೆ, ಅದನ್ನ ಪ್ರಾಡಕ್ಟ್ ಆಗಿ ಕೊಡೋದು ಹೇಗೆ, ಇದಿಷ್ಟು ನಿರ್ದೇಶಕನ ಜವಾಬ್ದಾರಿ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ನಮ್ಗೆ ಇನ್ನೊಂದು ಒತ್ತು ಕೊಡ್ಬೇಕಾದ ಅಂಶ ಅಂದ್ರೆ, ನಾವು ಪ್ರೊಡಕ್ಷನ್ ಕೂಡ ಮಾಡ್ತೇವೆ. ಅಬ್ದಿ ಅಮೆರಿಕ ಕ್ರಿಯೇಷನ್ ಕೂಡ ಮಾಡ್ತಿರೋದ್ರಿಂದ ನಾವು ನಮ್ಮ ಹಣಕಾಸಿನ ಮೇಲೆ ಬೀಳುವ ಒತ್ತಡ ಕೂಡ ನಾವು ಗಮನದಲ್ಲಿ ಇಟ್ಕೋಬೇಕು. ಯಾಕೆ ಅಟ್ ಎಂಡ್ ಆಫ್ ದ ಡೇ ಇದು ನಮ್ಮ ಪ್ಯಾಷನ್ಗೋಸ್ಕರ ಮಾಡ್ತಿರೋದ್ರಿಂದ, ಇದು ಹೋಗಿ ನಮ್ಗೆ ಇದರಿಂದ ದುಡ್ಡು ಬರುತ್ತೆ ಅಥವಾ ಇದರಿಂದ ನಮ್ಗೆ ಏನೋ ಒಂದು ರೆವಿನ್ಯೂ ಬರುತ್ತೆ ಅನ್ನೋ ಒಂದು ಆಸೆ ನಾವು ಹೋಗ್ತಿಲ್ಲ. ನಮ್ಗೆ ಕನ್ನಡದ ಕೆಲಸ ಆಗಬೇಕು, ನಮ್ಮ ಕಲೆಗೆ ಏನಾದ್ರು ಒಂದು, ನಮ್ಮ ಕಲೆಗೆ ನಮ್ಮ ಒಂದು ಸಂಸ್ಕೃತಿ ಬೆಳೆಯೋದಕ್ಕೆ ಒಂದು ಅವಕಾಶ ಆಗಬೇಕು ಅನ್ನೋ ಒಂದು ಉತ್ಸಾಹದಿಂದ ನಾವು ಮಾಡ್ಕೊಂಡ್ ಬಂದಿರೋದು. ಸೊ ಈ ದೃಷ್ಟಿಯಿಂದ ಇದಿಷ್ಟು ನಾವು we have been able to accomplish so far. Nice, very good, very nice. So I think we have almost reached the end of the talk show. So before we wind up, again, this question or this is for both of you. So would you like to say something to the viewers, to the people who watch your cinema? ನನ್ನ ಕಡೆಯಿಂದ ಹೇಳೋದಾದ್ರೆ,
Texas Kannada Film Festival, that is, I have to probably say this correctly again. Texas Kannada Short Film Festival 2.0, TKSSF 2.0. Kudos to the team. ಪ್ರಶಾಂತ್ ಗೌಡ ಮತ್ತೆ ಬಹಳಷ್ಟು ಜನ ನಮ್ಮ ಸ್ನೇಹಿತರು, ಎಷ್ಟೊಂದು ಹೆಸರುಗಳ ಜ್ಞಾಪಕ ಬರ್ತದೆ. ಶರತ್ ಇರ್ಬೋದು, ಅಶ್ವಿನ್, ಸುನಿಲ್ ಇರ್ಬೋದು, ಅಶ್ವಿನ್, ಬಹಳಷ್ಟು ಜನದ ಕೆಲಸ ಮಾಡ್ಕೊಂಡ್ ಬಂದಿದ್ದೀವಿ ನಾವು ಕೂಡ ಅವರ ಒಂದು ಇದರಲ್ಲಿ. ನನಗೆ ಒಂದು ಖುಷಿಯಾಗಿದೆ ಅಂದ್ರೆ, ಇಂಥ ಒಂದು ಸಂಘಟನೆ ಬೇರೆ ಒಂದು ಪ್ರಾಂತ್ಯಗಳಿಂದ ಬರೋದ್ರಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಟಿಪಿಕಲಿ. ಅಂದ್ರೆ ಅವರು ಇಷ್ಟೊಂದು ಸಂಘಟಿತರಾಗಿರ್ತಾರೆ, ಕೋಆರ್ಡಿನೇಟ್ ಮಾಡ್ಕೊಂತಾರೆ, ತಮ್ಮಲ್ಲೇ ಒಂದು ನೆಟ್ವರ್ಕ್ ಬೆಳೆಸ್ಕೊಂಡು ಮಾಡ್ಬಿಡ್ತಾರೆ ಅನ್ನೋದು ನಾವು ನೋಡ್ಕೊಂಡ್ ಬಂದಿರ್ತೀವಿ, ಅದರಿಂದ ಕಲ್ತ್ಕೊಳ್ಳೋಕೆ ಪ್ರಯತ್ನ ಪಡ್ತೀವಿ. ಆದ್ರೆ ಇಲ್ಲಿ TKSSF ಹ್ಯಾಸ್ ಡನ್ ದಟ್ ವರ್ಕ್. ಇವತ್ತಿಗೂ ಕೂಡ, ಇವತ್ತಿನ ಈ ಒಂದು ಝೂಮ್ ಕಾರ್ಯಕ್ರಮದಲ್ಲಿ ಕೂಡ ಅವ್ರು ಮಾಡ್ಕೊಂಡಿರುವಂತ ಪ್ರಿಪರೇಷನ್ಸ್, ಈ ಒಂದು ಬ್ಯಾಕ್ ಡ್ರಾಪ್ ಇರ್ಬೋದು, ಈ ಒಂದು ಗ್ರಾಫಿಕ್ಸ್ ಇರ್ಬೋದು, ಇದೆಲ್ಲ ನೋಡಿದಾಗ ಒಂದು ಮಾತಾಡ್ತಾ ಆಗುತ್ತೆ. ಚೆನ್ನಾಗಿ ಸಂಘಟನೆ ಮಾಡ್ಕೊಂಡಿದ್ದಾರೆ, ಚೆನ್ನಾಗಿ ಪ್ಲಾನ್ ಮಾಡಿದ್ದಾರೆ. ಆಮೇಲೆ ಜೊತೆಗೆ ಈ ಒಂದು ಸ್ಕ್ರೀನಿಂಗ್ ಇರ್ಬೋದು, ನಾನು ಅವರ ಸ್ಕ್ರೀನಿಂಗ್ ಜೊತೆಗೂ ನಾವು ಪಾಸಿಟಿವ್ಲಿ ನಮ್ಮ ಸ್ಕ್ರೀನಿಂಗ್ ನಡೆದಾಗ ನಾವು ವರ್ಕ್ ಮಾಡ್ತಿದ್ವಿ ಬೇರೆ ಬೇರೆ ಅವರ ಒಂದು ತಂಡದಲ್ಲಿ. ಅಲ್ಲೂ ಕೂಡ ನಾನು ಅದನ್ನು ಗಮನಿಸ್ತಾ ಇದ್ದೀನಿ, ಹೇಗೆ ಅವರ ಒಂದು ಕ್ಲಿಯರ್ ಪ್ಲಾನ್ ಇಟ್ಕೊಂಡ್ ಬರ್ತಾರೆ, ಹೇಗೆ ಅಚೀವ್ ಮಾಡ್ಕೋಬೇಕು ಅಂತ ಮಾಡ್ತಾರೆ. ಸೊ ಐ ಥಿಂಕ್ ಐ ಹ್ಯಾವ್ ಟು ಸೇ ಥ್ಯಾಂಕ್ ಯು ಟು ಆಲ್ ಆಫ್ ದೆಮ್. ಯಾಕೆಂತಂದ್ರೆ ನಮ್ಮ ಕನ್ನಡದ ಮಟ್ಟದಲ್ಲಿ ಇಷ್ಟೊಂದು ನಾವು ಮುಂದುವರೆದು ಒಬ್ರಿಗೊಬ್ರು ಒತ್ತಾಸೆಯಾಗಿ ನಿಂತ್ಕೊಂಡು ಇದನ್ನ ಎಷ್ಟೇ ದೂರದಲ್ಲಿದ್ರು ಕೂಡ ನಾವು ಇದನ್ನ ಅಚೀವ್ ಮಾಡಕ್ಕಾಗ್ತದೆ. ಅಂಡ್ ದೆನ್ ಅಗೇನ್ ನಿಮ್ಗೆ ಪಲ್ಲವಿ ಹೇಳ್ಬೇಕು ಅಂದ್ರೆ, ಯು ಆರ್ ಲಿವಿಂಗ್ ಇನ್ ಕೆನಡಾ, ರೈಟ್? ಸೊ ಹಾಗಾಗಿ ಇದು ನೀವು ಅಲ್ಲಿದ್ರು ಕೂಡ ನೀವು ಇದರಲ್ಲಿ ನೀವು ಕೂಡ ಭಾಗಿಯಾಗಿದ್ದೀರಾ. ಸೊ ಅದೊಂದು ಎಲ್ಲರನ್ನೂ ಒಂದು ಬೆಸೆಯುವಂತ ಕಾರ್ಯಕ್ರಮ ಕೂಡ ಆಗ್ತಾ ಇದೆ ಇದು. ಸೊ ಹೊಸದಾಗಿ ಒಂದು ನೆಟ್ವರ್ಕ್ ಕ್ರಿಯೇಟ್ ಮಾಡ್ಕೊಳಕ್ಕಾಗ್ತದೆ, ಒಬ್ಬರಿಂದ ಒಬ್ರು ಕಲ್ತ್ಕೊಳಕ್ಕಾಗ್ತದೆ, ಒಂದು ಬೇರೆ ಸಂಪರ್ಕ ಬೆಳೆಯುತ್ತೆ. ಸೊ ಹೀಗಾಗಿ ಐ ಥಿಂಕ್ ಇನ್ ದಟ್ ಸೆನ್ಸ್ ಇದು ಬಹಳನೇ ಉತ್ತೇಜನಕಾರಿಯಾಗಿರುವಂತ ಒಂದು ಅಂಶ. ಸೊ kudos to all of them. ಇದೊಂದು ಮಾತು. ಆಮೇಲೆ ಆಬ್ವಿಯಸ್ಲಿ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಮೈ ಟೀಮ್. ನಮ್ಮ ಮುಂಚೆ ಹೇಳಿದಂತ ಎಲ್ಲ ತಂತ್ರಜ್ಞರಿಗೆ ಮತ್ತೆ ಎಲ್ಲ ಕಲಾವಿದರಿಗೆ ಬಹಳಷ್ಟು ಥ್ಯಾಂಕ್ಫುಲ್. ನಮ್ಮ ಕುಟುಂಬಗಳು ಕೂಡ ನಾವು ಈ ತರ ಕೆಲಸ ಮಾಡಬೇಕು ಅಂತಂದ್ರೆ ಇಷ್ಟೊಂದು ಮುತುವರ್ಜಿ ವಹಿಸಿ ಇಷ್ಟೊಂದು ಶ್ರಮ ಪಡ್ಬೇಕಾದ್ರೆ ನಮ್ಮ ಕುಟುಂಬಗಳು ಕೂಡ ಬಹಳಷ್ಟು ನಮಗೆ ಸಾಥ್ ಕೊಡ್ತಾರೆ. ಹಾಗಾಗಿ ಅವ್ರಿಗೂ ಕೂಡ ನಮ್ಮ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀವಿ. ಸೊ ವಿತ್ ದಟ್ ಐ ಥಿಂಕ್ ಆನ್ ಬಿಹಾಫ್ ಆಫ್ ದಿ ಅಮೆರಿಕಾ ಕ್ರಿಯೇಷನ್ಸ್ ತುಂಬಾ ಥ್ಯಾಂಕ್ಸ್ ಎಲ್ರಿಗೂ ಕೂಡ. Thanks Madhur. And Zishan, would you like to say something to the viewers of the cinema? And I would just like to express my gratitude to the Texas Kannada Short Film Festival for featuring our movie, letting people watch it, understand the story, the gist of it. See, filmmaking is a very complex thing on the other hand. So, it's one thing which connects humanity. Be it some old myths told around a fire in an old village, or some modern masterpiece. It's all about understanding it. It's all about emotions. It's all about human communication, and then it's all about creativity. So I wish you guys all the best, and thank you so much, Madhu sir. Thank you so much, Pallavi, for having me here. It's an honor. Thank you so much. Thank you. Thanks, Zishan, and thank you, Madhur. So Thank you, Pallavi. it was really an honor for me to host both of you. It was really nice meeting you both. ಹಾಗೆ ಆಲ್ ದಿ ಬೆಸ್ಟ್ ನಿಮ್ಮ ಸಿನಿಮಾಗೆ. ಎಲ್ಲ ಕಡೆ ಸ್ಕ್ರೀನಿಂಗ್ ಆಗ್ಲಿ. ತುಂಬಾ ಚೆನ್ನಾಗಿದೆ ಸಿನಿಮಾ. ತುಂಬಾ ಜನ ನೋಡ್ಬೇಕಾದಂತಹ ಸಿನಿಮಾ. ಸೊ ಆಲ್ ದ ವೆರಿ ಬೆಸ್ಟ್. ಹಾಗೇನೆ ಈ ಟೆಕ್ಸಸ್ ಕನ್ನಡ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಕೋಆರ್ಡಿನೇಟರ್ಸ್, ಹಾಗೆ ನಮ್ಮ ಬಿಹೈಂಡ್ ದ ಲೆನ್ಸ್ ನ ಕೋಆರ್ಡಿನೇಟರ್ಸ್ ಪದ್ಮಿನಿ ಅವರಾಗಿರ್ಬೋದು, ಶರತ್ ಅವರಾಗಿರ್ಬೋದು. ಸೊ ಸ್ಪೆಷಲ್ ಥ್ಯಾಂಕ್ಸ್ ಎಲ್ಲಾ ಕೋಆರ್ಡಿನೇಟರ್ಸ್ಗೆ. ಸೊ ಐ ಥಿಂಕ್ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಅನ್ ಎಂಡ್ ಆಫ್ ದಿಸ್ ಟಾಕ್ ಶೋ. ಸೊ ಥ್ಯಾಂಕ್ ಯು ಸೋ ಮಚ್ ಅಗೇನ್. ಥ್ಯಾಂಕ್ಸ್ ಫಾರ್ ಬೀಯಿಂಗ್ ವಿತ್ ಅಸ್. ನಮಸ್ತೆ. ನಮಸ್ಕಾರ. ಥ್ಯಾಂಕ್ ಯು.